ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮಂಗಳಾಚರಣೆ ಒಂದೇ ಶ್ಲೋಕದಲ್ಲಿ ಮಾಡಿ ಮುಂದೆ ನೇರ ವಿಷಯ ಆಚಾರ್ಯ ಎಲ್ಲೂ ಕೂಡ ಅನ್ನೆಸರಿಯಾಗಿ ಇದು ಮಾಡೋದಿಲ್ಲ. ಅಷ್ಟು ಕಾಂಪ್ಯಾಕ್ಟ್ ಹೇಳಿನೇ 5108 ಶ್ಲೋಕ ಆಗುತ್ತೆ. ಸುಮ್ಮನೆ ಹೆಚ್ಚು ಮಾಡ್ಲಿಕ್ಕೆ ಹೊಡು 8 ಶ್ಲೋಕ ಮಂಗಳಾಚರಣೆ ಮಾಡೋದಿಲ್ಲ ಹಾಗೆಲ್ಲ. ಆಸೀದುತಾರುಗುಣವಾರಿಧಿರಪ್ರಮೇಯೋ ನಾರಾಯಣ ಪರತಮಃ ಪರಮಾತ್ಸ ಏಕಃ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರಗತಃ ಸ್ವರತೋಪಿ ಚಾಗ್ರೇ ಅಗ್ರೇ ನಾರಾಯಣ ಏಕಃ ಏವ ಆಸಿ. ಮುಖ್ಯಾನ್ವಯ ಅಗ್ರೇ ಸೃಷ್ಟಿಯ ಪ್ರಾರಂಭದಲ್ಲಿ ನಾರಾಯಣ ಒಬ್ಬನೇ ಇದ್ದ, ಜೊತೆಗೆ ಯಾರೂ ಇಲ್ಲ ಅಂದಮೇಲೆ ಎಲ್ಲ ಕಾಲಕ್ಕೂ ಇರತಕ್ಕಂಥವನೇ ಸರ್ವೋತ್ತಮ ಅಂತ ಆಯ್ತಾರೆ. ಎಲ್ಲ ಕಾಲಕ್ಕೂ ಇರುವವನೇ ಸರ್ವೋತ್ತಮ. ಅವರು ಯಾರು? ಉದಾರ ಗುಣವಾರಿಧಿ. ಆ ಕಾಲದಲ್ಲೂ ಏನಾಗಿದ್ದ ಪರಮಾತ್ಮ? ಅನಂತ ಕಲ್ಯಾಣ ಗುಣ ಪರಿಪೂರ್ಣನೇ ಆಗಿದ್ದ. ತುಂಬ ಇಂಪಾರ್ಟೆಂಟ್ ಅದು. ಅಂದರೆ ಜಗತ್ತು ಸೃಷ್ಟಿ ನಡೀತಿರಲಿ, ಏನೇ ಆಗ್ತಿರಲಿ, ಅದರ ಗುಣಪೂರ್ಣತ್ವಕ್ಕೇನಿಲ್ಲ. ಗಂಗಾನೆ ನೋಡಲಿ ಬಿಡಲಿ, ಗಂಗಾ ನದಿ ಹೇಗೆ ಹರಿತಾ ಇರುತ್ತೋ ಹಾಗೆ ಒಬ್ಬರು ಯಾರು ನೋಡೋರಿಲ್ಲ ಅಂತ ರಾತ್ರಿ ಸ್ಟಾಪ್ ಮಾಡಿಬಿಟ್ರಿ, ಅದನ್ನು ನೀರು ವೇಸ್ಟ್ ಆಗ್ತಿತ್ತು, ನಿಲ್ಲಿಸ್ಬಿಟ್ಟ. ಆ ರೀತಿ ಗಂಗಾ ನದಿ ದಿವಸಕ್ಕೆ ಬರೋದಿಲ್ಲ. ಯಾತಕ್ಕೆ? ತನ್ನ ಪಾಡಿ ತಾನು ಹರಿತಾನೆ ಇರ್ತಾರೆ. ಭಗವಂತ ಆ ರೀತಿ ಗುಣವಾರಿಧಿ ಆಗೇನೇ ಇದ್ದಾನೆ. ನಮ್ಗೆ ಯಾತಕ್ಕೆ ಮಾತು ಹೇಳಬೇಕು ಅಂದರೆ ಪರಿಪೂರ್ಣ ಗುಣಾರ್ಣವಾಯ ಹೇಳಿದ್ದಾರೆ. ಮತ್ತೆ ಗುಣವಾರಿಧಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಇವತ್ತು MA, ಈಗ MA, ಮೊದಲಾಗಿರಲಿಲ್ಲ ಅವನು. ಗೊತ್ತಾಯ್ತಾ? ಯಾಕೆ? ಈ ಓದಿದ್ದಕ್ಕಾದ. ದೇವ್ರು ಹಾಗಲ್ಲ. ಏನಾಗಿದ್ದಾನೆ ಅವನು? ಯಾವಾಗಲೂ ಗುಣಪೂರ್ಣನೇ ಆಗಿದ್ದಾನೆ. ಅದಕ್ಕೋಸ್ಕರ ಗುಣವಾರಿಧಿ. ಆಗಲೂ ಕೂಡ ಅಪ್ರಮೇಯನೇ ಆಗಿದ್ದಾನೆ. ಆಗಲೂ ನಾರಾಯಣನೇ. ಪರತಮಃ ಪರಮಾತ್ಸ ಏಕಃ. ಇನ್ನೊಬ್ಬರಿದ್ದಾರೆ ಪರಮ ಅಂದರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಗಿಂತ ಶ್ರೇಷ್ಠನಾದವನು ಅವನೊಬ್ಬನೇ. ಏಕಃ ಒಬ್ಬನೇನೆ. ಮತ್ತು ಏಕ ಅಂತ ಹೇಳಿದ್ರಿಂದ ಮಹಾಲಕ್ಷ್ಮಿಗೆ ಇವನ ಅನುಗ್ರಹ ಬೇಕು. ಅದು ನಾರಾಯಣನಿಗೆ ಮಹಾಲಕ್ಷ್ಮಿ ಅನುಗ್ರಹ ಬೇಕಿಲ್ಲ. ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಸಂಶಾಂತ ಸಂವಿತ್. ಅಷ್ಟೆಲ್ಲ ಜ್ಞಾನಾದಿ ಪರಿಪೂರ್ಣ ಅಂತ ಹೇಳ್ತೀರಿ, ಯಾರ ಜೊತೆ ಮಾತಾಡ್ತಾನಾಗೆ ಅಂತ ಕೇಳಿದರೆ ಮಾತಾಡಬೇಕಾಗಿಲ್ಲ. ದೊಡ್ಡ ಪಾಠ ಚೆನ್ನಾಗಿ ಮಾಡ್ತಾನೆ ಅಂದರೆ ಯಾವಾಗ ಮಾಡ್ಕೊತಾನೆ ಓಡಾಡಬೇಕು ಅಂತಲ್ಲ. ಪ್ರಸಂಗ ಬಂದಾಗ ಮಾಡಬೇಕು, ಇಲ್ಲ ಹೋದ್ರಿಲ್ಲ ಅಷ್ಟೇ ಹೊರತು ಯಾವಾಗಲೂ ಅಂತ ಅರ್ಥ ಅಲ್ಲ. ಇವರು ಲೆಕ್ಚರರ್ ಆಗಿದ್ದಾರೆ, ಮರಿಕೊಂಡು ಲೆಕ್ಚರ್ ಏನು ಮಾಡಿದ್ದೆ ಹೊಡಿತಾರೆ ಲೆಕ್ಚರರ್ ಆಗಿದೆ ಕೇಳಿದರೆ ಅವ್ನು ಕೆಲಸ ಮಾಡ್ತಾರೆ ಲೆಕ್ಚರರ್ ಪೋಸ್ಟ್. ಜ್ಞಾನ ಇರೋದು ನಿಶ್ಚಿತ. ಈಗ ಅವನಿಗೆ ಜ್ಞಾನ, ಅವನಿಗೆ ಮಲಗಿದ್ದಾನೇ ಇಲ್ಲ. ದೇವರು ಅದಿಲ್ಲೇ, ದೇವರು ಮಲಗೋದೇ ಇಲ್ಲ. ಕೇಳೋರಿಲ್ಲ ಅಂತ ಮಾಡ್ತಾ ಇಲ್ವೇ ಹೊರತು ತನಗೆ ನೆಸಿಟಿ ಇಲ್ಲ ಅಂತ ಬಿಟ್ಟಿಲ್ಲಲ್ಲ. ತನ್ನ ಜ್ಞಾನ ತನಗೆ ಹಾಗೇ ಇದೆ, ಪೂರ್ಣವಾಗಿಯೇ ಇದೆ. ಅಲ್ಲಿ ಅವ್ರಿಗೆ ಪೂರ್ಣ ಇಲ್ಲ, ಅಲ್ಲಿ ಮೂರ್ಛೆ ಬಂದಿದೆ ಅಂತ ತಿಳ್ಕೊಂಬೋಣ. ಜ್ಞಾನಿ ಮೂರ್ಛೆ ಬಂದಿದೆ, ಅವಾಗೇನಿಲ್ಲ, ಜ್ಞಾನ ಇಲ್ಲ. ಆದರೆ ದೇವ್ರಿಗೆ ಹಾಗಲ್ಲ, ಅದು ಪ್ರಸಂಗನೇ ಇಲ್ಲ. ಯಾವಾಗಲೂ ಹೇಗಿದ್ದಾನೆ? ಜ್ಞಾನಪೂರ್ಣನೇ ಆಗಿದ್ದಾನೆ. ಅದು ಎಷ್ಟು ಮಟ್ಟಿಗೆ? ಸರ್ವ ಅನಂತಾನಂತ ಕಲ್ಯಾಣ ಗುಣ ಒಂದು ಗುಣನೂ ಏನಾಗಿಲ್ಲ, ಅದರಲ್ಲಿ ಮಿಸ್ ಆಗಿಲ್ಲ. ಪರತಮಃ ಸಂಶಾಂತ ಸಂವಿತ್ ಅಖಿಲಂ ಜಠರೇ ನಿಧಾಯ. ಎಲ್ಲವನ್ನು ಎಲ್ಲಿಟ್ಕೊಂಡಿದ್ದಾನೆ? ಅಖಿಲಂ ಅಂತ ಹೇಳಿದ್ರಿಂದ ಖಿಲ ಅಂದರೆ ಪಾರ್ಟ್, ಅಖಿಲ ಅಂದರೆ ಹೋಲ್. ಎಂಟೈರ್ ಯೂನಿವರ್ಸ್ ಎಲ್ಲಿದೆ? ಉದರದಲ್ಲಿದೆ. ನಿಧಾಯ ಲಕ್ಷ್ಮೀ. ಮತ್ತು ಇನ್ನೊಂದು ಅರ್ಥ, ಅಖಿಲಂ ಯಥಾಭವತಿ ತಥಾ ನಿಧಾಯ. ಹಾಗೆ ಇಟ್ಕೊಂಡಾಗಲಕ್ಕೆ ಏನಾಗಲಿಲ್ಲ, ಒಂದಕ್ಕೊಂದು ಮಿಕ್ಸ್ ಆಗಲಿಲ್ಲ. ತುಂಬ ಪದಾರ್ಥ ಒಂದು ಕಡೆ ಸೇರಿస్తే ಏನಾಗಿಬಿಡತ್ತೆ, ಬೇಕಾದ ತನಗೆ ಸಿಗದಂತೆ ಎಲ್ಲೋ ಮಿಸ್ ಆಗಿಬಿಡುತ್ತೆ. ದೇವರ ಅಖಿಲಂ ಯಥಾಭವತಿ ತಥಾ ನಿಧಾಯ. ಹೇಗಿದ್ದರೆ ಸಪ್ರೇಟ್ ರೂಮ್ ಬಿಟ್ಟಿದ್ದಾರೆ. ಅದಕ್ಕೆ ಏನಂತ ಹೇಳಿ. ಏನಂತ? ಹೌದು, ಆ ಕಂಪಾರ್ಟ್ಮೆಂಟ್ ಅಲ್ಲೇ ಇರ್ತಾರೆ ಹೊರತು ಬೇರೆ ಕಡೆ ಅಲ್ಲ. ಅದು ದೇವ್ರ ವ್ಯವಸ್ಥೆ. ಅದು ಅಖಿಲಂ ಯಥಾಭವತಿ ತಥಾ ನಿಧಾಯ. ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಅದು ಬಂದು ದೊಡ್ಡ ವಸ್ತ್ರ ಇದೆ, ಮಡಿಸಿಡ್ಬೇಕು. ಏನು ಮಾಡಬೇಕಾಗ? ಮಡಿಸಿಡ್ತಾರೆ. ಅದು ಆ ರೂಪದಲ್ಲಿ ಇರಲಿಕ್ಕೆ ಬರೋದಿಲ್ಲ, ಚೇಂಜ್ ಮಾಡ್ತಾರೆ. ಅದು ನನ್ನ ಮಾತ್ರಕ್ಕೆ ಏನಾಗಲಿಲ್ಲ, ಇನ್ನೊಂದು ಮಿಕ್ಸ್ ಆಗಲಿಲ್ಲ, ಅದು ಸಪ್ರೇಟಾಗಿ ಹಾಗೆ. ಆ ರೀತಿ ಪರಮಾತ್ಮ ಅಖಿಲವಾಗ ಇಟ್ಟಿದ್ದಾನೆ ಹೊರತು ಮುಕ್ತರು ಇವರೆಲ್ಲ ಏನಾಗಲಿಲ್ಲ, ಎಲ್ಲ ಮಿಕ್ಸ್ ಆಗಲಿಲ್ಲ. ಸಿನಿಮಾದಲ್ಲಿ ಕೂತಿರ್ತಾರೆ, ನಾಟಕದಲ್ಲಿ ಕೂತಿರ್ತಾರೆ, 1, 2, 4 ಬೇರೆ ಬೇರೆ ಇರ್ತಾರೆ. ಬಿಟ್ಟು ಹೊರಗೆ ಬರ್ತಾ ಏನೇ ಬಿಡ್ತಾರೆ ಎಲ್ಲರೂ, ಎಲ್ಲ ಮಿಕ್ಸ್ ಆಗಿ. ಇವ್ರದ್ದು ಇದೇ ಅಲ್ಲೇ ಹೋಗಲಿ ಅಂತಿಲ್ಲ, ಹೊರಗೆ ಬರ್ತಲ್ಲೇ ಕೆಲವು ಮಿಕ್ಸ್ ಆಗಿಬಿಟ್ಟಿರ್ತಾರೆ. ದೇವ್ರು ಹಾಗಲ್ಲ. ಪ್ರತಿಯೊಬ್ಬರು ಹೇಗಿರಬೇಕು, ಅವರವರು ಏನೇನು ವ್ಯತ್ಯಾಸ ಹಾಗೆ ಇಟ್ಟಿರ್ತಾರೆ. ದೇವ್ರು ಇಟ್ಕೊಳ್ಳೋದ್ರಲ್ಲಿ ವೈಶಿಷ್ಟ್ಯ. ಅದು ಹ್ಯಾಪೋಜರ್ಡ ಪ್ಯಾಕ್ ಮಾಡಿದ್ದಲ್ಲ, ಕರೆಕ್ಟಾಗಿ ಹಾಗೆ ಇಡ್ತಾರೆ. ಲಕ್ಷ್ಮಿ. ಹಾಂ ಹಾಂ ಹಾಗೆ ಹೇಳಬಾರ್ದು. ಜಠರಾದೇನ ದೇವರಿಗೆ ನಮ್ಮಲ್ಲಿ ಏನಾಗಿದೆ ಗೊತ್ತಾ? ಹ್ಯೂಮನ್ ಫಾರಮ್ ನೋಡಿಕೊಂಡು ದೇವ್ರನ್ನ ಹ್ಯೂಮನ್ನಾಗಿಯೇ ಚಿಂತನೆ ಮಾಡ್ತೀವಿ ಅಂತೇಳಿ ತಪ್ಪೋದು. ಹಾಗಲ್ಲ. ದೇವರು ಫಾರಮ್ಮೇ ಹ್ಯೂಮನ್ ಫಾರಮ್ ನಮಗೆ ಕೊಟ್ಟಿರೋದ್ರಿಂದ ಈ ಉಲ್ಟಾ ಹೋಗ್ಬೇಕೀಗ.
ಒಂದು ವಸ್ತು ಇದೆ, ಇದರಂತೆ ಬ್ಲಾಕ್ ಇಲ್ಲ, ಬ್ಲಾಕಿನಂತೆ ಇದು ಬಂದಿದೆ. ಅರ್ಥ ಆಯ್ತಾ? ಈಗ ಒಂದು ಪ್ರತಿಮೆ ಇದೆ, ನಾರಾಯಣನ ಪ್ರತಿಮೆ ಬ್ಲಾಕ್ ಮಾಡಿಬಿಟ್ಟಿದ್ದಾನೆ. 1000 ಲಕ್ಷ ಪ್ರತಿಮೆ ಟಕ 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 ತೆಗೆದು ಹಾಕ್ತಾನೆ. ಏನಾಯ್ತು ಈಗ? ಇದರಿಂದ ಬ್ಲಾಕ್ ಕ್ರಿಯೇಟ್ ಆಗಿಲ್ಲ, ಬ್ಲಾಕಿನಿಂದ ಇದು ಕ್ರಿಯೇಟ್ ಆಗಿ. ಪರಮಾತ್ಮನ ಫಾರಮ್ಮು ಹೇಗಿದೆ ಅಂದರೆ ಪರ್ಫೆಕ್ಟ್ ಫಾರಮ್ ಅದು. ಅದಕ್ಕೆ ಪ್ರಾಣಿಗಳಿಗೆಲ್ಲ ಕಂಪೇರ್ ಮಾಡ್ತಾ ಹೋಗಿ ಯಾವುದೂ ಅದು ಕೊಟ್ಟಿಲ್ಲ. ಆದರೆ ದೇವರು ಮನುಷ್ಯನ ಫಾರಮ್ ಏನು ಬಂತದೆ ಈಗ? ಏನಿರಬೇಕು ಅದರೊಳಗೆ? 11 ಇಂದ್ರಿಯ ಇರಬೇಕು, ಅದು ಫಾರಮ್ ಕರೆಕ್ಟ್ 11 ಇಂದ್ರಿಯ ಇರಬೇಕು. ಆಕಾರ ಏನೇ ಆಗಲಿ 11 ಇಂದ್ರಿಯ ಇರಬೇಕು. ಅವಾಗ ಏನಾಯ್ತು? ಅದು ಪರ್ಫೆಕ್ಟ್. ದೇವರಿಗೆ ಅದಿದೆ. ನಮಗೆಷ್ಟಿದೆ ಈಗ? ಎಲ್ಲೋ ಇನ್ಫಿನಿಟ್ ಫ್ರ್ಯಾಕ್ಷನ್ ಇದ್ದಿದ್ದಕ್ಕೆ ಎಷ್ಟು ಹಾರಾಟ ಇದೆ. ದೇವರಿಗೆ ಏನಿದೆ? ಪರ್ಫೆಕ್ಟಾಗಿದೆ. ಇದು ವೈಶಿಷ್ಟ್ಯ. ಹಾಂ, ಹೌದು, ಅದೇ ಫಾರ್ಮ್ ಅಲ್ಲ. ಅದಕ್ಕೆ ಹೇಳ್ತಾರೆ ನಾರಾಯಣ ರೂಪ ಹಾಗೇ ಇದೆ. ನಮ್ಮ ರೂಪ ನೋಡ್ಕೊಂಡು ನಾರಾಯಣ ರೂಪನ ಕಲ್ಪನೆ ಮಾಡೋದಿಲ್ಲ. ನಾರಾಯಣ ರೂಪ ಹಾಗಿದೆ, ಅದಕ್ಕೆ ಜಠರ ಇದೆ, ಅದರಲ್ಲಿ ಇಟ್ಕೊಂಡಿದ್ದಾನೆ ಅಷ್ಟೇ. ಹ್ಯೂಮನ್ ಫಾರಮ್ನಿಂದ ಅದು ಹೋಗ್ತಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಹ್ಯೂಮನ್ ಫಾರಮೇ ಹೊರತು ಬರಲಿಕ್ಕೆ ಹ್ಯೂಮನ್ ಫಾರಮ್ ಅಲ್ಲ. ಅದಕ್ಕೆ ಬ್ರಹ್ಮಾಭವೋದರ್ಶನಂ ಪುರುಷಂ ವಿಧಾಯ. ಪುರುಷಂ ಶಬ್ದಕ್ಕೆ ತನ್ನ ಪುರುಷ ರೂಪವನ್ನು ಹೋಲ್ತಕ್ಕಂಥ ದೇಹ ಕೊಟ್ಟ. ಐತರೇಯ ಉಪನಿಷತ್ ಶುರುವಾಗದೇ ಅದರಿಂದ. ಸೃಷ್ಟಿ ಮಾಡಲಿಕ್ಕೆ ಕೊಟ್ಟ ಪರಮಾತ್ಮ ಏನು ಮಾಡ್ದ? ಫಾರಮ್ ಕೊಟ್ಟು ತನಗೆ ಹಾಗೆ ಒಳಗೆ ಎಂಟರ್ ಆದ. ಆ ಫಾರ್ಮ್ ಕರೆಕ್ಟಾಗಿ ಫಿಕ್ಸ್. ಅದು ಬ್ಲಾಕ್ ಹಾಕಿದ ತಕ್ಷಣ ಅದು ಕಾಯಿಸ್ಬಿಟ್ಟು ಹಾಕಿಬಿಡ್ತಾರೆ. ಹ್ಯಾಕೆ ಕೊಡುತ್ತೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಹಾಕಿ ಕೂತ್ಬಿಡ. ಆ ರೀತಿಯಾಗಿರೋದು ಹ್ಯೂಮನ್ ಫಾರ್ಮ್ ಅಲ್ಲ. ಹ್ಯೂಮನ್ ಫಾರ್ಮ್ ಪರಶುರೂಪ ಇದ್ದಾಗಿದೆ. ಈ ಕಡೆಯಿಂದ ಹೋಗಬಾರ್ದು, ಆ ಕಡೆಯಿಂದ ಬರಬೇಕು. ಆಗಬಾರ್ದು ಅಲ್ಲ, ಹೋಗಿರಲಿ. ಅರ್ಥ ಮಾಡ್ಕೋಬೇಕು. ಹೀಗೆ ಅರ್ಥ ಮಾಡಿಕೊಂಡ್ರು. ಹೊಗೆ, ಬೆಂಕಿಯಿಂದ ಹೊಗೆ ಬಂತು. ಫಸ್ಟ್ ನಮಗೆ ಯಾವುದು ಕಾಣ್ತಾ ಇದೆ ಈಗ? ಹೊಗೆ. ಆದರೆ ಬಂದಿದ್ದ ಆ್ಯಕ್ಚುಲಿ ಯಾವುದು? ಬೆಂಕಿ. ಬೆಂಕಿ ಇರದೆ ಹೊಗೆ ಆಡೋದಿಲ್ಲ. ಅದೇ ರೀತಿ ಪರಮಾತ್ಮ ರೂಪ ಆಗಿದೆ ಅಂತ ನಮಗೆ ರೂಪ ಬಂದಿದೆ ಹೊರತು ಇದರಿಂದ ಅದು ಬಂದಿಲ್ಲ. ತುಂಬ ದಿನ ಆಧುನಿಕ ಪ್ರಶ್ನೆ ಅದೇ. ದೇವರು ಏನು ಮಾಡ್ದ? ಮನುಷ್ಯ ಏನು ಮಾಡ್ದ ಅಂದರೆ ದೇವರನ್ನು ಒಂದು ಕ್ರಿಯೇಟ್ ಮಾಡ್ದ. ಹ್ಯಾಕೆ ಕ್ರಿಯೇಟ್ ಮಾಡ್ದ? ತನ್ನಂತೆ ಕ್ರಿಯೇಟ್ ಮಾಡ್ದ ಅಲ್ಲ. ದೇವರು ಕ್ರಿಯೇಟ್ ಮಾಡಿದಾಗ ನಾವಿದ್ದೇವೆ ಹೊರತು ನಮ್ಮ ಕ್ರಿಯೇಷನ್ ಅಲ್ಲ ದೇವರು. ವಾಪಸ್ ಹೋಗ್ಬೇಕಾದ್ರೆ ಇದು ರಿವರ್ಸ್. ಅದೆಲ್ಲ ಅದು ಕಾನ್ವರ್ಸ್ ಇಸ್ ಟ್ರೂ. ಇದಲ್ಲ. ಯಾಕೆಂದ್ರೆ ಇದು ಮೊದಲಾಗಿದ್ದರೆ ಹಾಗೆ ಹೇಳ್ಬೋದು. ಇದು ಮೊದಲಾಗಿದ್ದರೆ ಹೇಳ್ಬೋದಾಗಿತ್ತು. ಮೊದಲು ದೇವರು, ಆಮೇಲೆ ಸೃಷ್ಟಿ ಆದಮೇಲೆ ದೇವ್ರು ಬಂದರೆ ಅವರೆಲ್ಲ ಹೇಳೋದಾಗಿದೆ. ಮನುಷ್ಯ ದೇವ್ರು ಇಲ್ಲೇ ಇಲ್ಲ, ದೇವರು ಸೃಷ್ಟಿ ಮಾಡಿದ ಅಷ್ಟೇ. ಅವನು ಮನುಷ್ಯ ಸೃಷ್ಟಿ ಮಾಡಿದ ದೇವರನ್ನು ತಂದೆ ಆಕಾರ ಕೊಟ್ಟ ಅಷ್ಟೇ. ಇದು ತಪ್ಪು. ಅದಕ್ಕೆ ಉತ್ತರ ಏನು ಬಂತ? ಅದೇ ಆಕಾರ ಆಗಿದ್ದರೆ ಮತ್ಸ್ಯಕೂರ್ಮ ಅಂತ ಯಾಕೆ ಕೊಟ್ಟ? ಹಾಗಿದ್ರೆ ಬೇರೆಯವರಿಗೆ ದೋಷ ಬರುತ್ತೆ, ನಮಗೆ ದೋಷ ಬರೋದಿಲ್ಲ. ಯಾತಕ್ಕೆ ಬರೋದಿಲ್ಲ? ದೇವರಿಗೆ ಎಲ್ಲ ರೂಪನೂ ಇದೆ. ಎಲ್ಲ ರೂಪ ನಾವು ಒಪ್ಕೊಂಡಿದ್ದೇವೆ. ಅದರಲ್ಲಿ ಯಾವ ರೂಪ ನಮಗೆ ಉಪಯೋಗ, ಧ್ಯಾನಕ್ಕೆ ಉಪಯೋಗ ಬರೋದು? ನಾವು ಉಪಾಸನೆ ಮಾಡೋದೇ. ನಾವು ಉಪಾಸನೆ ಮಾಡಬೇಕಾದ್ರೆ ನಮಗೆ ಹತ್ತಿರ ರೂಪ ಯಾವುದು? ಕೃಷ್ಣಾದಿ ರೂಪಗಳು. ಕೈ ಕಾಲು ಇದ್ದಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಮತ್ಸ್ಯ ರೂಪ ಶುರು ಮಾಡೋಕ್ಕೆ ನಮಗೆ ಸುಲಭ ಬರೋದಿಲ್ಲ. ರೂಪ ಇರೋದು ನಿಜ. ಇವತ್ತು ಎಲ್ಲ ಸಬ್ಜೆಕ್ಟ್ ಇದ್ದರೂ ನಮಗೆ ಅರ್ಥ ಆಗೋ ಸಬ್ಜೆಕ್ಟ್ ಅಂತ ಹೇಗೆ ಓದ್ತೇವೋ ಹಾಗೆ. ಯೂನಿವರ್ಸಿಟಿ ಎಲ್ಲ ಸಬ್ಜೆಕ್ಟ್ಸು ಇರುತ್ತೆ. ಎಲ್ಲ ಸಬ್ಜೆಕ್ಟ್ ಓದೋದಿಲ್ಲ. ಯಾವುದು ಓದ್ತೇವೆ ನಾವೀಗ? ನಮಗೆ ತಿಳಿಯೋದು ಮಾತ್ರ. ನಮಗೆ ಅರ್ಥ ಆಗೋದು ಯಾವುದು? ಹ್ಯೂಮನ್ ಫಾರಮ್ ಅಂತ ಅಂದ್ಕೊಂಡಿದ್ದೇವೆ. ನಮಗಿದು ಸರಿಯಾಗಿ ಬಳಕೆ ಇರೋದ್ರಿಂದ ಹೊಟ್ಟೆ, ಕೈ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಪ್ರತಿಯೊಂದು ಪ್ರಾಣಿ ರೂಪದಲ್ಲೂ ಪರಮಾತ್ಮನಿಗೆಲ್ಲ ಇದೆ. ಇವತ್ತು ಉದಾಹರಣೆ ಕೂರ್ಮ ಇದೆ, ಕೂರ್ಮಕ್ಕೆಲ್ಲ ಇಲ್ಲ. ಪರಮಾತ್ಮ ಕೂರ್ಮ ಆಗಿದ್ದಾನೆ, ಎಲ್ಲ ಇದೆ ಪರಮಾತ್ಮ. ಬಟ್ ನಾವು ಏನು ಮಾಡಬೇಕಾಗ? ರೂಪ ಇಟ್ಕೊಂಡು ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಂಡು ಮತ್ತೆ ಚಿಂತನೆ ಮಾಡಬೇಕು. ಮನುಷ್ಯ ರೂಪ ಮಾಡಿದಾಗ ಏನಾಗುತ್ತಾಗ? ಸಿಂಪಲ್, ಡೈರೆಕ್ಟ್ ಹೋಗ್ಬಿಡೋದು. ಇದು ಅಡ್ಜಸ್ಟ್ ಮಾಡಿ ಚಿಂತನೆ ಮಾಡೋ ನೆಸಿಟಿ ಬರೋದಿಲ್ಲ. ಆ್ಯಸ್ ಇಟ್ ಈಸ್ ಮಾಡ್ಬೋದು. ಆದ್ದರಿಂದ ಎಲ್ಲ ರೂಪ, ಬೇರೆ ರೂಪ ಚಿಂತನೆ ಮಾಡಲಿಕ್ಕೆ ಅಧಿಕಾರ ಬೇಕು ಅಂತ ಅದಕ್ಕೆ ಹೇಳಿದರು. ಅಧಿಕಾರ ಬೇಕು ಅನ್ನೋರ್ಥ ಆ ಕೆಪಾಸಿಟಿ ಇಲ್ಲದೆ ಹೋದರೆ ಉಪಾಸನೆ ಮಾಡ್ಲಿಕ್ಕೆ ಹೋಗಬೇಡಿ. ತಿಳ್ಕೊಂಬೇಡಿ ಅಷ್ಟೇ. ಉಪಾಸನೆ ಮಾಡ್ಲಿಕ್ಕೆ ಹೋಗಬೇಡಿ. ತ್ರಿವಿಕ್ರಮ ರೂಪ ಇದೆ. ಅದನ್ನು ಯೋಚನೆ ಮಾಡೋಕ್ಕಾದ್ರೆ ತುಂಬ ದೊಡ್ಡ ರೂಪ. ಅದು ಯೋಚನೆ ಮಾಡೋಕ್ಕೆ ಮಕ್ಕೆಲ್ಲ ಆಗೋದಿಲ್ಲ. ಅದಕ್ಕೆ ಉಪಾಸನೆ ಯಾರು ಅರ್ಹರ? ಅದಕ್ಕೆಲ್ಲ ಕೂಡ ಬ್ರಹ್ಮಾದಿ ದೇವತೆಗಳು. ನಮಗೆಲ್ಲ ರೀಚ್ ಆಗೋದಿಲ್ಲ. ಅದು ಉಪಾಸನೆ ಮಾಡ್ಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನೀವು ಬಾಯಿ ಲೆಕ್ಕ ಹಾಕ್ಕೊಂಡು ಸಮುದ್ರ ದಾಟಬೇಕೀಗ. ಹನುಮಂತವ್ರು ಹಾಡಿ ಉಳಿದವ್ರು ಹಾಲಕ್ಕೊಂಡು ಬಿದ್ದೋಗ್ಬಿಡ್ತಾರೆ. ಅವರಿಗೆ ಸಮುದ್ರ ಹಾರೋದೊಂಬಂದು ನಮಗೆ ತಾರತಮ್ಯ ಗೊತ್ತಾಗುತ್ತೆ. ಸಮುದ್ರ ಹಾರ್ಲಕ್ಕೆ ಬರುತ್ತೆ ಅವ್ರಿಗೆ, ಉಳಿದವರಿಗೆ ಅದಕ್ಕೆ ನಮ್ಗೆ ಬರಲ್ಲ ಅಂತ ಒಪ್ಕೊಂಡ್ಬಿಟ್ರು ಅವ್ರು. ಆದರೆ ಸಂತೋಷಪಟ್ಟರು. ಸಮುದ್ರ ಹಾರದ ಹನುಮಂತ ಅದನ್ನು ನೋಡಿದ್ವಿ ನಾವು, ಸಂತೋಷಪಟ್ಟರೆ ಹೊರತು ನಮಗೆ ಹಾರ್ಲಕ್ಕೆ ಬರುತ್ತೆ ಅಂತ ಇಲ್ಲಿಂದ ಮಾಡ್ಲಿಕ್ಕೆ ಹೋಗಲಿಲ್ಲ. ಯೋಗ್ಯತೆ ಮೀರಿ ಹೋಗಲಿಲ್ಲ ಅವರು. ಯೋಗ್ಯತೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು. ಏರ್ಫೋನ್ ನಾವು ಕೂಡ ಇಷ್ಟೆಲ್ಲ ಅನಂತ ರೂಪ ಇದೆ. ಒಂದು ಪ್ರಾಣಿ ರೂಪ ಇದೆ ಅಂದರೆ ಪರಮಾತ್ಮ ರೂಪ ಇದೆ. ಪ್ರಾಣಿ ರೂಪ ಬರ್ತಿರಲಿಲ್ಲ. ಅದಕ್ಕೆ ಆ ಬ್ಲಾಕ್ ಇದೆ ಮೂಡದಲ್ಲಿ. ಯಾವುದೇ ಪ್ರತಿವಾದ ಬ್ಲಾಕ್ ಇರಬೇಕು. ಎಷ್ಟಿದೆ ಇವತ್ತು ಮತ್ಸ್ಯಗಳು? ಇನ್ಫೈನೈಟ್ ಮತ್ಸ್ಯಗಳಿವೆ. ಮೂಲ ಮತ್ಸ್ಯ ಪರಮಾತ್ಮ. ಹೊರಗಿನ ಆಕಾರ ಮಾತ್ರ ಹಾಗೆ ಬಂತು, ಉಳಿದು ಚೇಂಜ್ ಆಗಲಿಲ್ಲ. ಅದನ್ನು ಸೇವ್ ಮಾಡಿಕೊಂಡ್ರೆ
ದೇವರ ರೂಪ ಅನಂತ ರೂಪಗಳು ಬಗ್ಗೆ ಇನ್ನೊಂದು ಅರ್ಥ ಬಂತು. ಏನು ಅನಂತ ರೂಪಗಳು ಅಂದ್ರೇನು? ಕೇಶವಾದಿ 24 ಈ ರೀತಿ ಅಷ್ಟೇ ಅಲ್ಲ, ಎಷ್ಟು ವೆರೈಟಿ ಸೃಷ್ಟಿ ಇದೆ ಅಷ್ಟು ವೆರೈಟಿ ರೂಪ. ಅಧ್ಯಾತ್ಮಕ್ಕೆ ಮರಗಿಡಗಳ ರೂಪವೂ ದೇವರಿಗಿದೆ, ಅದರೊಳಗೆ ಹಾಗೆ ಫಿಕ್ಸ್ ಆಗ್ತಾನೆ ಪರಮಾತ್ಮ ಪ್ರತಿಯೊಂದರಲ್ಲೂ ಕೂಡ. ಅಷ್ಟೆಲ್ಲ ಚಿಂತನೆ ಮಾಡೋ ಶಕ್ತಿ ನಮಗಿಲ್ಲ. ಅದಕ್ಕೆ ಏನು ಮಾಡಬೇಕಾಗ? ನಮ್ಮ ಕೆಲಸ ಅಷ್ಟೇ. ಬಾವಿಯಲ್ಲಿ ನೀರು ತೊಗೋಬೇಕಾದ್ರೆ ಏನು ಮಾಡ್ತೇವೆ? ನಮಗೆ ಎಲ್ಲಿ ಅಲ್ಲೂ ತೊಗೊಂಡ್ಬಿಡ್ತಾನೆ ಹೊರತು ಬೇರೆ ಎಲ್ಲೋ ಬಿಡ್ಗೋಗ್ಬಿಡ್ತಾನೆ. ಬಿಟ್ಬಿಟ್ರೆ ಹುಷಾರಾಗಿ ಹೋಗಿ ಅಷ್ಟು ಮಾತ್ರ ತೊಗೊಂಡು ಬರ್ತಾನೆ. ನಾವು ಅದಕ್ಕೆ ಸಮುದ್ರ ಶಾಸ್ತ್ರ ಸಲಿಲ ವಚ್ಚ ತನ್ನೀಯ ಮಹಾ ಬ್ರಹ್ಮಸೂತ್ರ ಇರೋದೇ ಹಾಗೆ. ನಿಮ್ಮ ತಕ್ಕಂತೆ ಉಪಾಸನೆ ಮಾಡಬೇಕೆ ಹೊರತು ತಿಳ್ಕೊಬೇಕಾದ್ರೆ ಎಲ್ಲ ಇದೆ ಅಂತ ತಿಳ್ಕೊಬೇಕು. ಉಪಾಸನೆ ಮಾಡ್ಬೇಕಾದ್ರೆ ಏನು ಮಾಡಬೇಕು? ನಮಗೆ ಯಾವ್ದು ಸಾಧ್ಯ ಇದೆ ಅಷ್ಟು ಮಾತ್ರ ಮಾಡಬೇಕು. ಅದಕ್ಕೆ ಆ ಮಾತು ಹೇಳಿದ್ರಿಂದ ಹ್ಯೂಮನ್ ಫಾರಮ್ ಯಾತಕ್ಕೆ ಹೇಳಿದ್ರು ಎಂಬುದಕ್ಕೆ ಕಾರಣ ಅದು. ಅದಕ್ಕೆ ಅಲ್ಲಿ ಪರಮಾತ್ಮ ದೇವರು ಹೇಳಿದ್ದ ಹಾಗೇನೆ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಆ ಶ್ಲೋಕ ಅದೊಂದು ಅರ್ಥ. ಮೂಢರು ನಮ್ಮಂತೆ ದೇಹ ದೇವರಿಗೆ ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲ, ದೇವರ ದೇಹ ಕೊಟ್ಟ ದೇಹ ನಮಗಿದೆ ಅಲ್ಲ, ನಮ್ಮಂತೆ ದೇಹ ದೇವರಿಗೆ ಅಂತ ತಿಳ್ಕೊಂಡ್ಬಿಟ್ಟು ಅವಜಾನಂತಿ ತಪ್ಪು ತಿಳಿತಾರೆ ಅಂತ ಹೇಳಿದ್ದಾನೆ. ಅದೇ ಉತ್ತರ ಅದಕ್ಕೆ. ಹಾಂ ಹೌದು. ಹೇಳಿದ್ನಲ್ಲ, ಸಿಂಪಲ್ ಅದು. ಕಬ್ಬಿಣದ ಪ್ರತಿಮೆ ಇದೆ, ಸ್ಟೀಲ್ ಪ್ರತಿಮೆ ಇದೆ, ಗೋಲ್ಡನ್ ಪ್ರತಿಮೆ ಇದೆ. ನೋಡೋದಕ್ಕೆ ಹೇಗಿದೆ ಅದು? ಎರಡೂ ಲೋಹನೇ, ಆದರೆ ಕಬ್ಬಿಣದ ವ್ಯಾಲ್ಯೂ ಎಲ್ಲಿದೆ, ಬಂಗಾರದ ವ್ಯಾಲ್ಯೂ ಎಲ್ಲಿದೆ? ಅರ್ಥ ಆಯ್ತಾ? ಅದು ಡಿಫರೆಂಟ್. ಅದು ಆ ಥರ ಅಪ್ರಾಕೃತ. ಪ್ರಾಕೃತ ರೂಪ ಕೃಷ್ಣ ಪ್ರಾಕೃತ ಕಂಡಕ್ಕೆ ಕಾಣಿಸ್ತಾನೆ, ಏನಲ್ಲ ಅಪ್ರಾಕೃತ. ಅದೇ ಅರ್ಥ. ದೇಹ ಲೋಹದಲ್ಲಿ ಹೇಗೆ ವ್ಯತ್ಯಾಸ ಇದೆ, ದೇಹದಲ್ಲಿ ವ್ಯತ್ಯಾಸ ಇದೆ. ಆ ಲೋಹದಲ್ಲಿ ನಿಮಗೆ ಗೋಲ್ಡು ಸಿಲ್ವರ್ ಅರ್ಥ ಆಗುತ್ತಲ್ಲ, ಗೋಲ್ಡ್ ಸ್ಟೀಲ್ ಅರ್ಥ ಆಗುತ್ತಲ್ಲ, ಪ್ರಾಕೃತ ಅಪ್ರಾಕೃತ ಅರ್ಥ ಆದರೆ ಫಾರಮ್ ಇಸ್ ಸಿಮಿಲರ್ ಬಟ್ ಮೆಟೀರಿಯಲ್ ಇಸ್ ನಾಟ್ ದಟ್. ಮೆಟೀರಿಯಲ್ ಇಸ್ ಡಿಫ್ರೆಂಟ್. ಮೆಟೀರಿಯಲ್ ಡಿಫ್ರೆಂಟ್ ಆಗುತ್ತೆ. ಅದು ಅಪ್ರಾಕೃತ ಅಂದ್ರೇನು? ಈ ಪ್ರಕೃತಿಯಿಂದ ಮಾಡಲ್ಪಟ್ಟದ್ದಲ್ಲ. ಇವತ್ತು ಫೋಟೋದಲ್ಲಿ ನಮ್ಮಪ್ಪ ಅಂತ ಹೇಳ್ತಾನೆ, ಫೋಟೋದಲ್ಲಿ ತೊಗೊಂಡು ಹರಿದು ಹಾಕಿಬಿಟ್ಟ, ನಿಮ್ಮಪ್ಪ ಎಲ್ಲಿ ಅಂತ ಏನು ಮಾಡಬೇಕು? ಇದಕ್ಕೆ ಫೋಟೋ ಅಷ್ಟೇ, ಅದು ಮೆಟೀರಿಯಲ್ ಬೇರೆ. ರಿಯಲ್ ಇದ್ದಾನೆ, ಒಂದು ಪೂರ್ತಿ ಮಾಡ್ತಾನೆ, ಮೆಟೀರಿಯಲ್ ಚೇಂಜ್ ಆಗ್ತಾ ಹೋಗುತ್ತೆ. ವ್ಯಕ್ತಿ ಮಾತ್ರ ಯಾರು ಸೇಮ್. ಆದರೆ ದೇವರ ರಿಸೆಂಬ್ಲೆನ್ಸ್ ನಾವು ನೋಡ್ಬೋದೇ ಹೊರತು ಮೆಟಲ್ಗಳಲ್ಲಿ ಅಪ್ರಾಕೃತ ದೇಹ ಹೇಗಿದೆ ಅಂತ ಕೇಳಿದರೆ ಅದನ್ನು ನಾವು ಅಪರೋಕ್ಷ ಜ್ಞಾನ ಬಂದಾಗಲೇ ಗೊತ್ತಾಗೋದು, ಮುಂಚೆ ಗೊತ್ತಾಗೋದಿಲ್ಲ. ಅಪರೋಕ್ಷ ಜ್ಞಾನ ಬದಲಿಗೆ ಎಷ್ಟೇ ಲೆಕ್ಚರ್ ಹೊಡೆದ್ರು ಕೂಡ ಗೊತ್ತಾಗೋದು ನಿಮಗೆ ಯಾವಾಗ? ಕಣ್ಣಾರೆ ಕಂಡಾಗ. ಅದಕ್ಕಿಂತ ಹೀಗಂತ ತಕ್ಷಣ ಅಂದುಬಿಡ್ತಾರೆ. ಇಷ್ಟೆಲ್ಲ ಕೇಳಿದ್ದೆಲ್ಲ ಏನಾಗುತ್ತದು? ನಾ ಕೇಳಿದ್ದಕ್ಕಿಂತ ಏನಾಗಿದೆ ಅದು? ಕೇಳಿದಾಗ ಒಂದು ಅರ್ಥ ಆಗಿತ್ತು, ಡಿಫರೆನ್ಸ್ ಅರ್ಥ ಆಗಿತ್ತು, ಕ್ಲಾರಿಟಿ ಬರೋದಾಗ ಎಲ್ಲ ಸಂಬಂಧ ಇರೋದೇ ಇಲ್ಲ. ಏನೋ ಅಂದ್ಕೊಂಡಿರ್ತೀವಿ, ಅಲ್ಲಿ ಏನೋ ಇರುತ್ತೆ. ನೋಡೋದಕ್ಕೆ ಟೋಟಲಿ ಡಿಫ್ರೆಂಟ್. ಗ್ಯಾಸ್ ನೋಡ್ತೀವಿ, ಈಗ ಗ್ಯಾಸ್ಗೂ ನಮ್ಗೆ ಎಷ್ಟು ವ್ಯತ್ಯಾಸ ಇದೆ. ಈಗ ಹೈಡ್ರೋಜನ್ ಇದು ನೋಡೋದಕ್ಕೆ ಎಷ್ಟು ಟೈಪ್ ಇದೆ, ಬಟ್ ಎಲ್ಲ ಡಿಫ್ರೆಂಟ್. ದೇವರು ಟೋಟಲಿ ಡಿಫ್ರೆಂಟ್, ಅದು ಇಂಪಾರ್ಟೆಂಟ್. ಎಲ್ಲದೂ ಒಂದಕ್ಕೊಂದು ಡಿಫ್ರೆಂಟ್. ಜೀವ ಭೇದ, ಜಡ ಭೇದ. ದೇವರು ಅದಕ್ಕಿಂತ ಭೇದ. ಮತ್ತೆ ಎಲ್ಲ ಜೀವರಿಗಿಂತ ಭಿನ್ನ. ಎಲ್ಲ ಜನ ಭಿನ್ನ ಅಂದರೆ ಜಸ್ಟ್ ಭಿನ್ನ ಅಲ್ಲ, ಜಸ್ಟ್ ಭಿನ್ನ ಅಲ್ಲ, ಡಿಫರ್ಸ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂತ. ಡಿಫರ್ಸ್ ಇನ್ ಆಲ್ ರೆಸ್ಪೆಕ್ಟ್ಸ್. ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲ ಡಿಫ್ರೆನ್ಸ್ ಅವರಿಗಿಲ್ಲ. ಎಷ್ಟಿದೆ? ಕೆಲವು ಸಿಮಿಲಾರಿಟೀಸ್ ಎಲ್ಲ ಇದೆ. ಅವನು ಮಾರ್ಕ್ಸು, ಇವನು ತೊಗೊಂಡ, ಅದು ತೊಗೊಂಡ, 2 ಮಾರ್ಕ್ಸ್ ಹೆಚ್ಚಿಗೆ, ಅವೆಲ್ಲ ಇದೆ. ದೇವರಿಗೆ ಆ ರೀತಿ ಕಂಪೇರೇ ಮಾಡಬಾರ್ದು. ದೇವರಿಗೆ ಎಷ್ಟಿದೆ ಅಂತ ಕೇಳಿದರೆ ಇನ್ಕಂಪೇರಬಲ್ ಡಿಫರೆನ್ಸ್. ಅದಕ್ಕೆ ಅಪ್ರಮೇಯ ಅಂತ ಕರೀತಾರೆ. ಅನ್ಇಮ್ಯಾಜಿನಬಲ್ ಡಿಫರೆನ್ಸ್ ಇದೆ. ಕೊನೆಗೆ ಏನೇ ಹೇಳಿಬಿಟ್ಟು ಏನಾಗುತ್ತೆ ಅಲ್ಲಿಗೆ? ಮೊನ್ನೆ ಕುರುಕ್ಷೇತ್ರಕ್ಕೆ ಹೋದಾಗ ಏನಾಯಿತು ಗೊತ್ತಾ? ಅಲ್ಲಿ ಮರುದಿವಸ ಗ್ರಹಣ, 2 ದಿವಸ ಗ್ರಹಣ ಇದೆ. ಅವಾಗ ಹೋದಾಗ ಅಲ್ಲಿ ಇದರಲ್ಲಿ ಹೋದ್ವಿ ಟ್ಯಾಕ್ಸಿಯಲ್ಲಿ. ಅವ್ನು ಕೇಳಿದ್ವಿ, ಸುಮ್ಮನೆ ಅವ್ನು ಕೇಳ್ಬೇಕಾದ್ರೆ ತುಂಬ ಜನ ಸೇರ್ತಾರೆ ಅಂತ ಹೇಳಿದ. ಸಾವಿರಾರು ಸೇರ್ತಾರೆ, ಜೋರ ನಕ್ಬಿಟ್ಟು ಅವನು ಸಾವಿರಾರು ಅಂತ ಹೇಳಿದ್ರು. ಯಾಕೆ ನಕ್ಕ ಅವನು? ಹೇಳ್ತಾನೆ, ಲಕ್ಷಗಟ್ಟಲೆ ಲೆಕ್ಕ ಹಾಕಿ 1000 ನಕ್ಬಿಟ್ಟ. ಯಾಕೆ ಅಂದರೆ ನಾವು ಹಾಗೆ ನಗುತ್ತೀವಿ. ಈಗ ದೇವ್ರದೇ ನಮ್ಮತ್ತೆ ನಕ್ಬಿಡ್ತಾರೆ. ಏನಂತಾರೆ ಅವರು? ನಿಮ್ಗೆ ಅರ್ಥನೇ ಆಗಿಲ್ಲ ದೇವರ ಹಾಗಿತ್ತು. ಕೆರೆ ಸಮುದ್ರ ಹೇಗಿದೆ ಅಂತ ಕೇಳಿ ನಕ್ಬಿಡ್ತಾರೆ. ಎಷ್ಟು ಕೋಟಿ ಕೆರೆಗಳಾದರೂ ಕೂಡ ಆ ಸಮುದ್ರಕ್ಕೆ ಈಕ್ವಲ್ ಆಗೋದಿಲ್ಲ. ಬಟ್ ಹೇಳ್ಬೇಕಾದ್ರೆ ಹೇಳ್ತಾರೆ ಸಮುದ್ರ ಇದ್ದಾಗೆ, ಸಮುದ್ರ ಇದ್ದಾಗಿದೆ, ಸಮುದ್ರ ಇದ್ದಾಗಿಲ್ಲ ಆ್ಯಕ್ಚುಲಿ. ಬಟ್ ಯಾತಕ್ಕೆ ಹೇಳ್ತಾರೆ? ನಿಯರೆಸ್ಟ್ ಎಕ್ಸಾಂಪಲ್ ಅಷ್ಟೇ. ಇದ್ದಿದ್ರಲ್ಲೇ ನಿಯರ್ ಆಗೋದಕ್ಕೆ ಹೇಳ್ತಾರೆ ಹೊರತು ಅದಲ್ಲ. ದೇವ್ರ ಬಗ್ಗೆ ಅದಕ್ಕೆ ಹೇಳಿದ ನೇತಿ ಟೋಟಲಿ ತಗೊಂಡಾಗ ನಾವು ಕಂಡು ಕೇಳಿದ ಯಾವ ವಸ್ತುವನ್ನು ದೇವರಿಗೆ ಏನು ಮಾಡೋಕ್ಕೆ ಬರೋದಿಲ್ಲ, ಕೊಡಬಾರ್ದು. ಬಟ್ ನಮಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳಬೇಕು ಒಂದು ಸ್ಟೇಜಲ್ಲಿ ಹೊರತು ಬೇರೆ ಅಲ್ಲ. ಅದಕ್ಕೆ ನಾವು ಆ ರೀತಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಲೇಬಾರ್ದು. ಅದು ಕ್ಲಿಯರ್ ಆಗೋದಾಗಲೇ. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಹೇಗೆ ಎಂಬ ಸಂಶಯ ಉತ್ತರ ಸಿಗೋದೇ ಹಾಗೆ. ಮುಂದೆ ಹೋಗೋಣ ಸ್ವಲ್ಪ. ಏನೋ ಇನ್ನೂ ಉತ್ತರ ಎಲ್ಲ ಬರುತ್ತೆ. ಇನ್ನು ನಾವು ಏನು ಪ್ರಶ್ನೆ ಕೇಳ್ತೇವೆ
ಎಲ್ಲ ಉತ್ತರ ಕೊಡಲಿಕ್ಕೆ ಆಚಾರ ಹೊರಟಿರೋದು. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ ಅಷ್ಟೇ. ಯಾಕೆಂದರೆ ಸುಮಾರು ಜನ ಇದ್ರ ಕೇಳ್ತಾ ಇದ್ದಾರಲ್ಲ, ಆಗಲೇ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಂ, ಹೇಳಿ, ಅದೊಂದು ಕೇಳಿ, ಏನದು? ಹಾಂ ಹಾಂ, ಹಾಗೆ ಅರ್ಥ ಮಾಡ್ಕೋಬೇಕು ಅಷ್ಟೇ. ಅನಾದಿ ಕಾಲದಿಂದ ಆಕಾಶನೂ ಇದೆ, ಭೂಮಿನೂ ಎಲ್ಲನೂ ಇದೆ ಅಷ್ಟೇ. ವಸ್ತುಗಳು ಹೇಗಿರುತ್ತೆ ಹಾಗೆ ಇದೆ. ಇವತ್ತು ಹೇಗಿರೋ ಎಷ್ಟು ಕಾಲ ಚೇಂಜ್ ಆದರೂ ಕೂಡ ಇರುವೆನೇ, ಆನೆನೇ. ಎಂದು ದೇವರೇನೆ, ಜೀವನೇ ಅಷ್ಟೇ ಹೊರತು ಬದಲಾವಣೆ ಇಲ್ಲೇ. ಆಕಾಶ ಇದೆಯಲ್ಲ ಹಾಗೆ. ಆಕಾಶ ಅನಾ ಕಾಲದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ಅದನ್ನು ಬೇರೆದಕ್ಕೆ ಯಾವುದು ಹೋಲಿಕೆ ಕೊಡೋಕ್ಕೆ ಬರೋದಿಲ್ಲ. ಬೇರೆ ಚೇಂಜ್ ಆದ ಆಕಾಶ ಚೇಂಜ್ ಆಗೋದೇ ಇಲ್ಲ. ಅದಕ್ಕೆ ದೇವರು ಎಲ್ಲದಕ್ಕೂ ಒಂದು ದೃಷ್ಟಾಂತ ಇಟ್ಟಾಗಿಬಿಟ್ಟಿದ್ದಾನೆ. ಎಲ್ಲದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ. ದೇವರಲ್ಲಿ ದೋಷನೇ ಇಲ್ಲ ಅಂತೀರಿ, ಬರೀ ಗುಣ ಇದೆ ಅಂತೀರಿ, ಏನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹಾಲಿಟ್ಟಿದ್ದಾನೆ, ಬರೀ ಬೆಳಗಿದೆ. ಸ್ವಲ್ಪ ಕಪ್ಪು ಒಪ್ಪಿಕೊಳ್ಳಿ ಅಂದರೆ ಒಪ್ಲಕ್ಕೆ ಬರೋಲ್ಲ. ಚಂದ್ರನಲ್ಲೂ ಸ್ವಲ್ಪ ಕಪ್ಪಿದೆ, ಹಾಲಲ್ಲಿ ಕಪ್ಪಿಲ್ಲ. ಆಶ್ಚರ್ಯ ಅದು ನಮಗೆ. ಅಂದರೆ ಮನೆಯಲ್ಲಿ ಕಾಣೋ ಎಕ್ಸಾಂಪಲೇ ಇಟ್ಬಿಟ್ಟಿದ್ದಾರೆ. ಚೂರು ಕಪ್ಪಿದ್ರೂ ಹಾಲಲ್ಲ ಅದು. ಚೂರು ದೋಷ ಇದ್ದರೂ ಅದು ದೇವರಲ್ಲ. ನೋಡಿದ್ರೆ ನನ್ನ ಪ್ರಶ್ನೆ ಏನಿತ್ತು ಮೊದಲು? ಅದೆಲ್ಲ ಹೇಗೆ ಸಾಧ್ಯ? ಎಂಥ ಗುಣವಂತರಲ್ಲೂ ಸ್ವಲ್ಪ ದೋಷ ಇರುತ್ತೆ, ದೇವರಲ್ಲೂ ಸ್ವಲ್ಪ ಇರಲಿ ಅಂದ್ಕೊಂಡ್ರೆ ಹಾಲಲ್ಲಿ ತೋರಿಸಾಗಿದ್ದರೆ ಏನು ಮಾಡಬೇಕು ಅವನೀಗ? ಇಲ್ಲ, ದೇವ್ರು ಹಾಗಿದ್ದಾರೆ ಅಷ್ಟೇ. ತನಗೆ ಎಕ್ಸಾಂಪಲ್ ಕೊಟ್ಟ ದೇವರು, ಗೊತ್ತಾಯ್ತಾ? ಬಟ್ ಎಲ್ಲ ಕಡೆ ಕೊಡೋದಿಲ್ಲ. ಡಿಫರೆಂಟ್ ಇದೆ, ಟೋಟಲಿ ಡಿಫರೆಂಟ್. ಆ ರೀತಿ ಕೊಟ್ಟು ಮುಂದೆ ಇಲ್ಲಿದ್ದ ಪದ ಅರ್ಥ ಮಾಡಬೇಕು. ಸ್ವಾರಸ್ಯ ಅಂದರೆ ಇಲ್ಲಿ ಪದಗಳ ಅರ್ಥ ಮಾಡ್ಕೊತ ಹೋದಷ್ಟು ನಾವು ನಮ್ಮ ಲೆವೆಲ್ಲಿ ತಾತ್ಪರ್ಯ ತರಬಾರ್ದು. ಏನು ಮಾಡಬೇಕು ನಾವೀಗ? ಅದ್ರ ಲೆವೆಲ್ಲೇ ನಾವು ಹೋಗ್ಬೇಕೀಗ. ಅವಾಗ ಅರ್ಥ ಮಾಡ್ಕೊತ ಹೋಗೋದು. ಇದನ್ನೆಲ್ಲ ನಮ್ಮ ಲೆವೆಲ್ ಹೇಳ್ಕೊಬಿಟ್ರೆ ಕೊನೆಗೆ ಏನಾಗುತ್ತದ? ದೇವ್ರು ನಮ್ಮದು ಇಷ್ಟು ಕೊಡ್ಬೇಕಾಗತ್ತೆ ಬಂದಷ್ಟೇ. ಸಂಶಾಂತ ಆಕಾಶ ನೋಡ್ಬೇಕಾದ್ರೆ ಈಗ ಹಾಗೆ ನೋಡ್ತಾನೆ, ಹಾಗೆ ಈಗ ನೋಡಿದ್ರೆ ಅರ್ಥ ಆಗಲ್ಲ ಅವನಿಗೆ. ಪ್ಲೇನ್ ನೋಡ್ಬೇಕಾದ್ರೆ ಈ ತಲೆ ಎತ್ತೇ ನೋಡ್ಬೇಕು, ಕೆಳಗೆ ನೋಡಿದ್ರೆ ಪ್ಲೇನ್ ನೋಡೋಕ್ಕೆ ಸಾಧ್ಯ ಇಲ್ಲ ಅವನ ಕೈ. ಯಾವಾಗ ಹೀಗೆ ನೋಡ್ತಿದ್ರೆ ಏನು ಪ್ಲೇನ್ ಅರ್ಥ ಮಾಡ್ಕೊತಾನೆ? ಅದಿರೋದು ಸತ್ಯ, ಮೇಲಿರೋದೇ ಸತ್ಯ. ಹೇಗೆ ಪ್ರಶ್ನೆ, ನೂರಾರು ಪ್ರಶ್ನೆಗೆ ಉತ್ತರ ಇದೆ, ಟನ್ಗಟ್ಟಲೆ ಭಾರ ಇದೆ ಅದು, ಗೊತ್ತಾಯ್ತು? ಸಣ್ಣ ಇಷ್ಟು ತೊಗೊಂಡು ಹೆಸರಿ ಕೆಳಬಿಡೋದು, ಟನ್ಗಟ್ಟಲೆ ಭಾರ ಸರತ್ತ ಮೇಲೆ ಹೋಗುತ್ತೆ. ಸತ್ಯ ಅದು. ಹೇಗೆ ಅಂತ ಕೇಳ್ತಿರೋದೀಗ? ನಿಜ ಅದು. ಒಪ್ತಿರೋ ಇಲ್ಲ ಅದನ್ನೀಗ? ಅದಕ್ಕೆ ಬ್ಯಾಕ್ಗ್ರೌಂಡ್ ಸೈನ್ಸ್ ಇದೆ, ಇದಕ್ಕೆ ಬ್ಯಾಕ್ಗ್ರೌಂಡ್ ಫಿಲಾಸಫಿ ಇದೆ. ಸೊ ಸೈನ್ಸ್ ಬ್ಯಾಕ್ಗ್ರೌಂಡ್ ಅದಕ್ಕಿರೋ ಹಾಗೆ ಇದು ಫಿಲಾಸಫಿ ಬ್ಯಾಕ್ಗ್ರೌಂಡ್ ಇರೋದಕ್ಕೆ ಶಾಸ್ತ್ರ ಅಂತ. ಶಾಸ್ತ್ರ ಅಂದ್ರೇನು? ಸೈನ್ಸ್ ಅಂತಲೇ ಅರ್ಥ. ಶಾಸ್ತ್ರನ ಸೈನ್ಸ್, ಭೌತಶಾಸ್ತ್ರ ಅನ್ನುವ ರಸಾಯನ ಶಾಸ್ತ್ರ ಸೈನ್ಸ್ ಅಂತಾನೆ ಬಂದಿರೋದು. ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರಗತಃ ಸ್ವರತೋಪಿ ಚಾಗ್ರೆ. ಈ ಲಕ್ಷ್ಮಿ ಎಂಬುದು ಮಾತು ಎಲ್ಲರಿಗಿಂತ ಭಿನ್ನ. ಇದೆಲ್ಲ ಕ್ಷರ, ಲಕ್ಷ್ಮಿ ಅಕ್ಷರಗಳು. ಅದು ಅಕ್ಷರದ ಜೊತೆಗಿದ್ದಾನೆ, ಕ್ಷರದ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಇದು ಪುರುಷೋತ್ತಮತ್ವದ ಕಾನ್ಸೆಪ್ಟ್. ಇದು ಆಗಲೂ ಪರಮಾತ್ಮ ಪುರುಷೋತ್ತಮನಾಗೇ ಇದ್ದಾನೆ. ತಸ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋಪಿ ರಮಾರಮಸ್ಯ ಭೂತೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶ ಕಾಂತೆ. ಇಷ್ಟೆಲ್ಲ ಸೃಷ್ಟಿ ಮಾಡ್ತಾನಲ್ಲ, ತನಗಂತೂ ಪ್ರಯೋಜನ ಇದೆಯಾ? ಇಲ್ಲ. ಮತ್ತ್ಯಾಕೆ ಮಾಡ್ತಾನೆ? ನಿಜಾಶ್ರಿತ ಜನಸ್ಯ ಭೂತ್ಯೈ. ವೆರಿ ಇಂಪಾರ್ಟೆಂಟ್. ನಿಜಾಶ್ರಿತ ಜನಸ್ಯ ಭೂತ್ಯೈ, ತನ್ನನ್ನು ಆಶ್ರಯಿಸಿರತಕ್ಕಂತಹ ಜನಗಳ ಭೂತಿಗೋಸ್ಕರ. ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಅತಿರ್ಮಮ. ಭೂತಿ ಅಂದ್ರೇನು? ಅಬ್ಸಲ್ಯೂಟ್ ವೆಲ್ಫೇರ್. ಅಬ್ಸಲ್ಯೂಟ್ ಬರಬೇಕು. ಅದು ಬಂದಾಗ ಅದು ಟೋಟಲ್ 100% ಇದ್ದರೆ ಭೂತಿ. ಐಶ್ವರ್ಯ 100% ಅಲ್ಲ, ದಾರಿದ್ರ್ಯ ಬರ್ಬೋದು, ಮತ್ತು ಕೆಲವು ಪದಾರ್ಥ ಇಲ್ಲದೇ ಇರ್ಬೋದು. ಭೂತಿ ಅಂದರೆ ಟೋಟಲ್ ಅಂತ. ಟೋಟಲ್ ಅಂದರೆ ಮುಕ್ತಿ ಅಂತ ಅರ್ಥ. ಭೂತೈ ಅಂದರೆ ಮುಕ್ತೈ ಅಂತಲೇ ತಾತ್ಪರ್ಯ. ಅವರಿಗೆ ಮುಕ್ತಿ ಕೊಡೋದಕ್ಕೋಸ್ಕರವಾಗಿ ಏನು ಮಾಡ್ತಾನೆ? ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶ ಕಾಂತೆ. ಈ ನಮಗೆ ಅರ್ಥ ಆಯಿತು. ದೇವರ ಸೃಷ್ಟಿಯ ಉದ್ದೇಶ ಏನಿದೆ ಅಂದರೆ ತನ್ನ ಭಕ್ತಜನರ ಕಲ್ಯಾಣ ಮಾಡೋದೇ ಉದ್ದೇಶ ಇದೆ ಅಂತಾಯಿತು. ಅದನ್ನೇ ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ದೇವರು ಏನೇ ಮಾಡಿದ್ರೆ ಏನು ಮಾಡ್ತಾನೆ ಅಂತ ಅರ್ಥ? ಈಗ ಒಳ್ಳೆಯದಕ್ಕೆ ಮಾಡ್ತಾನೆ ಅಂತ ಅರ್ಥ, ಬೇರೆದಕ್ಕಲ್ಲ. ಇನ್ನೊಂದು ಸ್ವಾರಸ್ಯ ಇದೆ. ಹಾಗಿದ್ದರೆ ಉಳಿದವ್ರಿಗೆ ತಮಸ್ಸೆ ಕೊಡ್ತಾರೆ. ಮತ್ತೆ ಪಾಪ ಭೂತೇರಿ ಜಾಸ್ತಿ ಒಳ್ದು ಅವ್ರದ್ದೆಲ್ಲ ಅಂತ ಕೇಳಿದರೆ ಅಲ್ಲೇ ಉತ್ತರ ಇದೆ. ಈ ಪರೀಕ್ಷೆ ಯಾತಕ್ಕೆ ಪಡ್ತಾರೆ? ಒಳ್ಳೆ ಹುಡುಗರು ಬುದ್ಧಿ ಹೋಗ್ಲಿಕ್ಕೆ. ಅದರಲ್ಲಿ ಯಾರು ಸಿಗುತ್ತೆ? ಅದರಲ್ಲಿ ಏನಾಗುತ್ತೆ ಈಗ? ಪರೀಕ್ಷೆ ಮೇನ್ ಉದ್ದೇಶ ಏನು? ಫೇಲ್ ಮಾಡೋದು, ಪಾಸ್ ಮಾಡೋದು? ಪಾಸ್ ಮಾಡೋದು ಉದ್ದೇಶ. ಆದರೆ ಫೇಲ್ ಆಗೋರಿದ್ದಾರೆ, ಅದಕ್ಕೇನು ಮಾಡೋಕ್ಕಾಗತ್ತೆ? ಯಾಕೆ ಪಾಸ್ ಆಗಲಿಲ್ಲ ತೋರ್ಸೋಕೆ ಬರ್ತಾರೆ ಅಷ್ಟೇ. ಭೂತೇರಿ ಜಾಸ್ತಿ ಜಾಸ್ತಿ ಬಂದು ಮೇನ್. ಉಳಿದೆರಡು ಉಪಲಕ್ಷಣ ಅಂದ್ರೇನು? ಸಂಬಂಧಪಟ್ಟಂಥ ಕೆಲವು ಕೆಲಸಗಳು, ಸೈಡ್ ಎಫೆಕ್ಟ್ಸ್ ಇದ್ದಾಗ ಅಷ್ಟೇ ಹೊರತು ಅದಾಗುತ್ತೆ. ಮುಖ್ಯ ಉದ್ದೇಶ ದೇವರ ಸೃಷ್ಟಿ ಏನಿದೆ ಅಂತ ಕೇಳಿದರೆ ಹಾಗೆ ಇದ್ದರೂ ಹಾಗೆ ಇರ್ತಾರೆ ಅವರು, ಹೀಗಿದ್ದರೂ ಹೀಗೆ ಇರ್ತಾರೆ. ರಿಸಲ್ಟ್ ವ್ಯಾಲ್ಯೂಯೇಷನ್ ಆಗಲಿ ಬಿಡಲಿ, ರಿಸಲ್ಟ್ ಬರಲಿ ಬಿಡಲಿ, ಏನವನು ದಡ್ಡನ್ನೇ. ಅಡ್ವಾಂಟೇಜ್ ಸಿಗೋದು ಯಾರಿಗೆ? ಬುದ್ಧಿವಂತಿನಿ ಮಾತ್ರ.
ಸೃಷ್ಟಿ ಅಡ್ವಾಂಟೇಜ್ ತಗೊಳ್ಳೋ ಯಾರು ಅಂತ ಕೇಳಿದರೆ ಬುದ್ಧಿವಂತರು ಮಾತ್ರನೇ. ಈ ಸಂಸಾರದ ಇಷ್ಟು ಜನ ಇದ್ದೇವೆ, ಯುಟಿಲೈಸ್ ಮಾಡ್ಕೊಳ್ಳೋದು ಯಾರು ಇವತ್ತು? ಹುಡ್ದವ್ರು ನೋಡಿಬಿಟ್ರೆ ನಮಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಲೈಫಿಗೆ ಗೋಲ್ಲೆಸ್ ಲೈಫ್ ಟೋಟಲಿ, ಇನ್ನೇನೇನೂ ಇಲ್ಲ. ತಿಂದ ಹೋದ ಕೆಲವು ಜೋರಾಗಿ ಹೋಗ್ತಿರ್ತಾನೆ, ಯಾಕೆ ಸತ್ತೋದ್ರೆ ಆದರೆ ಆಯಿತು, ಸತ್ತ ಸತ್ಯ ಅಂತ ಅಷ್ಟೇ, ಅವ್ನಿಗೆ ಬೇರೆ ಗುರಿನೇ ಇಲ್ಲ. ಸತ್ರ ಸತ್ಯ ಅಂತ ಹೇಳ್ತಾನೆ. ಇಂಥ ಜನನೇ ಹೋಗ್ತು ಹುಚ್ಚಾಪಟ್ಟಿ ಹೋಗೋದು. ಒಬ್ಬನೇ ಮಗ ಹೋಗ್ತಾನೆ, ಡಬ್ಬ ಅಂತ ಹೊಡೆದು ಸತ್ತೋಗ್ಬಿಡ್ತಾನೆ. ಇವನ ಗತಿ ಮುಗಿತು, ಅವ್ರ ಗತಿ ಏನಾಗಬೇಕು ಪಾಪ. ಆ ಯೋಚನೆ ಕೂಡ ಮಾಡೋದಿಲ್ಲ. ಅದೆಲ್ಲ ಇರಬಾರ್ದು, ಬ್ರಾಡಾಗಿ ಯೋಚನೆ ಮಾಡಬೇಕು. ಅದೆಲ್ಲ ಬರೋದು ಯಾವಾಗ ಅಂದರೆ ಇದೆಲ್ಲ ತಿಳ್ಕೊಂಡಿದ್ದು. ಸೃಜ್ಯ ಸೃಷ್ಟೌ ಈಕ್ಷಾ ಹಿ ಅಂತ ಯಾತಕ್ಕೆ ಹೇಳಿದ್ರೆ ಎಲ್ಲ ಪ್ರಮಾಣ ಸಿದ್ಧ. ಏನೇನಿದೆ ಎಲ್ಲ ಪ್ರಮಾಣ. ಹಿ ನ ಪ್ರಯೋಜನವತ್ವ ಅಲ್ಲಿದ್ದೇ ಇದೆ. ಏನು ಈ ಮುಂದೆ ಉತ್ತರ ಇದೆ ಈಗ ಮುಂದಿನ ಶ್ಲೋಕ. ಹಾಂ ಹೌದು ಹೌದು. ಹಾಂ ಬೈ ಚಾನ್ಸ್ ಪ್ರಶ್ನೆ. ದೇವರು ಏನು ಮಾಡಿದ್ರೆ ಬೈ ಚಾನ್ಸ್ ನಾವು ಮಾಡ್ತೇವೆ, ದೇವರ ಚಾನ್ಸ್ ಮಾಡ್ತಾನೆ. ನಮಗೆ ಯಾಕೆ ಬೈ ಚಾನ್ಸ್ ಆಗುತ್ತೆ? ನಮಗೆ ತಿಳುವಳಿಕೆ ಇಲ್ಲ. ಆದ್ದರಿಂದ ಹೌದು, ದೇವರಿಗೆ ಹಾಕಿ ಕೊಡೋಕ್ಕೂ ಗೊತ್ತಿದೆ. ಈಗ ಅಡುಗೆ ಮಾಡೋನು ಏನು ಮಾಡ್ತಾರೆ? ಬರೀ ಅನ್ನ ಮಾಡಿಬಿಟ್ರೆ ಅಡುಗೆ ಆಗುತ್ತಾ? ಅಡುಗೆ ಅಂದರೆ ಏನರ್ಥ? ಎಲ್ಲ ಸೃಷ್ಟಿ ಅಂದರೆ ಏನರ್ಥ? ಸೃಷ್ಟಿ ಅಂದರೆ ಅಡುಗೆ ಇದ್ದಾಗೆ. ಸೃಷ್ಟಿಯಲ್ಲಿ ಏನಿರಬೇಕು ಅದರಲ್ಲಿ? ಎಲ್ಲ ಸೇರಿದ ಸೃಷ್ಟಿ ಅಂತ. ಅಡುಗೆ ಅಂತ ಅನ್ನವನ್ನು ಮಾಡಿ ಅಡುಗೆ ಅಂತ ಕರೆಯೋದಿಲ್ಲ, ಸಾರು ಮಾಡಿ ಅಡುಗೆ ಅಂತ ಕರೆಯೋದಿಲ್ಲ. ಎಲ್ಲ ಇದ್ರೇ ಅಡುಗೆ. ಸೃಷ್ಟಿ ಶಬ್ದ ಆಯಿತು, ಬರೀ ಹುಟ್ಟಿಸೋದ್ರಲ್ಲಿ ಸೃಷ್ಟಿ ಅಂತ ಕರೆಯೋದಿಲ್ಲ. ಗೊತ್ತಾಯ್ತಾ? ಅಡುಗೆವನಿಗೆ ಬಂದೆ ಭಾರಿ ಅಷ್ಟು ಏನು ಮಾಡ್ತೇನೆ ನಾನು ಏನು ಹೇಳಿ ನಂಗೆ ಅನ್ನ ಮಾಡ್ಲಿಕ್ಕೆ ಒಂದೇ ಬರೋದು ಅಂತ ಫಸ್ಟ್ ಏನಂತಾರೆ? ಹೋಗೋದು ನೆಕ್ಸ್ಟ್ ಹೋಗುತ್ತೆ. ಅಡುಗೆ ಅರ್ಥನೇ ಗೊತ್ತಿಲ್ಲ ಅವನಿಗೆ. ಅಡುಗೆ ಮಾಡೋಂಗೆ ಸ್ವೀಟ್ ಸಮೇತ ಎಲ್ಲ ಗೊತ್ತಿರಬೇಕು. ಪರ್ಫೆಕ್ಟ್ ಅಡುಗೆ ಕೆಲವರು ಇರ್ತಾರೆ, ನಮಗೆ ಮಂಡಿಗೆ ಮಾಡ್ಲಿಕ್ಕೆ ಬರೋಲ್ಲ, ಹೋಯ್ತಲ್ಲಿ ಪರ್ಫೆಕ್ಟ್ ಅಲ್ಲ ಅವನು. ಏನು ಬೇಕಾದ್ರೂ ಮಾಡ್ತೇನೆ ಅಂದರೆ ಪರ್ಫೆಕ್ಟ್ ಅಡುಗೆ ಅವನು. ದೇವ್ರ ಸೃಷ್ಟಿ ಹೇಗಿದೆ ಅಂದರೆ 100%. ಯಾವುದೋ ತವ್ರು ಹೆಪ್ಪಾದ್ರೂ ಮಾಡೋದಿಲ್ಲ. ಎಲ್ಲ ತರಬೇಕಾದ್ರೆ ಹೇಗೆ ತರ್ತಾರೆ ಅದನ್ನು? ಕೆಲವು ಏನೂ ಗೊತ್ತಿರೋಲ್ಲ. ಒಂದು ಲಿಸ್ಟ್ ಕೊಡಿ, ಏಲಕ್ಕಿ ಬರೆದಿರ್ತಾರೆ. ಒಂದು ತಂದ 2 kg ಏಲಕ್ಕಿ ಕೊಡೋದು. ಯಾಕೆ 2 kg ಟೊಮೆಟೊ ತೊಗೊಂಡಿದ್ದ, 2 kg ಏಲಕ್ಕಿ ಅಂತ ಹೇಳ್ಬಿಟ್ಟ ರೆಡಿ ಅಂತ. ಅವ್ರಿಗೆ ಡಕ್ಬಿಡ್ತಾರೆ ಅಂಗಡಿ. ಏನಂತಾನೆ ಅವನು? ಏಲಕ್ಕಿ ಕಾನ್ಸೆಪ್ಟೇ ಗೊತ್ತಿಲ್ಲ ಇವರಿಗೆ. ಏಲಕ್ಕಿ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ? ತರಕಾರಿ ಇಲ್ಲ ಅದು ಚೂರು ಹಾಕೋದು. ಕೇಸರಿ ಎಷ್ಟು ಹೇಳ್ತಾರೆ? ಕೇಸರೆಲ್ಲ ಗ್ರಾಮ್ ಗಟ್ಟಲೆ ಬೆರೀತಾರೆ, ಇದನ್ನು ಕೆ ಜಿ ಗಟ್ಟಲೆ ಬೆರೀತಾರೆ. ಯಾರಿಗೆ ಗೊತ್ತಿದ್ದು? ಅಡುಗೆಯವ್ರಿಗೆ ಗೊತ್ತು, ತರೋರಿಗೆ ಗೊತ್ತು. ಅದೇ ರೀತಿ ದೇವರಿಗೆ ಗೊತ್ತದಲ್ಲ ಏನು ಮಾಡೋದು. ಅದಕ್ಕೆ ಎಷ್ಟನ್ನ ದೇವರ ಸೃಷ್ಟಿ ಎಂಬುದು ಎಂಥದ್ದು ಅರ್ಥ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಅಡುಗೆವನ್ನು ಮಾಡೋದನ್ನು ನಮ್ಗೆ ಹೇಗೆ ಅರ್ಥ ನೋಡ್ಲಿಕ್ಕೆ ಕೂತ್ಕೊಂಡು ಬೋರ್ಡ್ ಹೊಡೆ ಎದ್ದೋಗ್ಬಿಡ್ತೀವಿ. ನೀವು ಮಾಡಿ ಮಾರಾಯ ಬಡಿಸೋತಿ ಬರ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ನೋಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಕಣ್ಣೆದಿರಿ ಮಾಡೋದು ಅದೇನು ದೊಡ್ಡದಲ್ಲ. ಸ್ಟಿಲ್ ನಮಗೆ ನಮ್ಮ ಕೈಲಿ ಆಗೋದಿಲ್ಲ. ದೇವ್ರ ಸೃಷ್ಟಿ ಯಾರು ಯೋಚನೆ ಮಾಡ್ಲಿಕ್ಕೂ ಆಗೋದಿಲ್ಲ. ಸೈಂಟಿಸ್ಟೇ ಸಿಗೋದಿಲ್ಲ. ಅಲ್ಲ, ಬ್ರಹ್ಮಾದಿ ದೇವತೆಗಳೇ ಏನು ಮಾಡೋದಿಲ್ಲ ಅಂತ ಪೂರ್ತಿ ಅದನ್ನು ಮಾಡ್ಲಿಕ್ಕಾಗೋದಿಲ್ಲ. ಯಾಕೆ? ದೇವ್ರು ಮಾತ್ರ ಮಾಡೋ ಕೆಲಸ. ಇನ್ನೊಬ್ಬರು ಮಾಡೋದಾದರೆ ಅವರು ದೇವರಾಗಿಬಿಡ್ತಾರೆ ತಕ್ಷಣ. ಕೆಲವು ಕೆಲಸ ಅವರೇ ಮಾಡೋದು. ಭೂತೇ ದೃಷ್ಟ ಸಸುಜ್ಜ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ. ಇದಕ್ಕೆ ಯಾವ ಕಾಲ ಅಂತ ಟೈಮ್ ಹೇಳಿದ್ರು. ಸೃಷ್ಟಿಯ ಪ್ರಾರಂಭ ಅಂತ ಹೇಳಿದರೆ ಇಡೀ ಸೃಷ್ಟಿ ಕಾಲದಲ್ಲಿ ಎಷ್ಟೋ ಪರಕಾಲ ಇದೆಯೋ ಈಕ್ವಲೆಂಟ್ ಪೀರಿಯಡ್ 12 hours ಡೇ 12 hours ನೈಟ್ ಇದ್ದಾಗೆ. ಡೇ ನೈಟ್ ಇದ್ದಾಗೆ ಸೃಷ್ಟಿ ಪ್ರೋಸೆಸ್ ಇರೋ ಕಾಲ ಎಲ್ಲ ಏನದು? ಡೇ. ಅದು ನೈಟಲ್ಲಿ ಏನಿಲ್ಲ, ಆಫೀಸ್ ಕ್ಲೋಸ್ ಇದ್ದಾಗ ಅವತ್ತೇನಿಲ್ಲ. ಆ ಕಾಲ 12 hours ಆಗೋ 50-50 ಪರಕಾಲದಷ್ಟು ಕಾಲ ಬ್ರಹ್ಮದೇವರಿರ್ತಾರೆ, ಅಷ್ಟೇ ಕಾಲ ಪ್ರಳಯ ಕಾಲ ಇರುತ್ತೆ. ಅದು ಈವ್ನಿಂಗ್ ಸೃಷ್ಟಿ ಬರೀ 6 ಗಂಟೆಗೆ ಬೆಳಗಾಗೋದಿಲ್ಲ. ಅನೋದಯ ಇದ್ದಾಗೆ ಸ್ವಲ್ಪ ಮುಂಚೆ ಸೃಷ್ಟಿ ಶುರುವಾಗ ಪ್ರಿಪ್ರೇಷನ್ಸ್ ಎಲ್ಲ ಶುರುವಾಗಿಬಿಟ್ಟು 11 ಗಂಟೆಗೆ ಬಳಸಿದರೆ ಅಡಿಗೆ 12 ಗಂಟೆಗೆ ಇಟ್ಟಿಲ್ಲ, ಮೊದಲೇ ಶುರು ಮಾಡ್ತಾರಲ್ಲ ಹಾಗೆ ಮಾಡಿರ್ತಾರೆ. ಅದೆಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಆಚಾರ್ಯ ಹೇಳೋ ಕ್ರಮ 2. ಒಂದು ಕ್ರಮ ಏನು ಅಂದರೆ ಶಾಸ್ತ್ರವನ್ನು ಸರಿಯಾಗಿ ಈ ಪ್ರೋಸೆಸ್ ತಿಳ್ಕೊಳ್ಳಿ ಅಷ್ಟು ಹೇಳಿಬಿಡ್ತಾರೆ. ಉಳಿದನ್ನು ಅಕ್ಷರಗಳು ಸೂಚನೆ ಮಾಡ್ತಾರೆ. ಈ ಬೇರೆ ಪುಸ್ತಕ ಓದಿ ನಾನು ಯಾಡ್ ಮಾಡ್ಕೋಬೇಕಾದ್ರೆ ಅದನ್ನು ಇಲ್ಲಿ ಹೇಳ್ತಾ ಕೂತ್ರೆ ಏನಾಗುತ್ತದು? ಇದೇ ಇಷ್ಟಪ್ಪ ಓದೋದಿಲ್ಲ, ಇಷ್ಟ ಆಗಿಬಿಡುತ್ತೆ. ಅದೆಲ್ಲ ಹಿಂಟ್ ಮಾಡಿಬಿಡ್ತಾರೆ ಅಷ್ಟು. ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಪರನಾಮ ನಿಮೇಶ ಕಾಂತೆ ದೃಷ್ಟ್ವಾ ಚೇತ ಸಚೇತ. ಅಂದರೆ ಆಚಾರ್ಯ ಅನುಗ್ರಹ ಏನು ಅಂದರೆ ಎಲ್ಲ ಲೆವೆಲ್ಲರಿಗೂ ಅರ್ಥ ಆಗಬೇಕು. ಇಂಪಾರ್ಟೆಂಟ್ ವಿಷಯ ಅರ್ಥ ಆಗಿಬಿಟ್ರೆ ಒಂದು ಸ್ಟೇಜ್ ಅರ್ಥ ಆಯ್ತು ಅವರಿಗೆ. ಫರ್ದರ್ ಮುಂದಿನ ಜನ್ಮ ಆಗ್ಬೋದು, ಬೇರೆ ಕಡೆ ಆಗ್ಬೋದು. ಅದನ್ನೇ ಫಸ್ಟ್ ಹೇಳಿಬಿಟ್ರೆ ಮುಂದಕ್ಕೆ ಹೋಗೋ ಚಾನ್ಸೇ ಇರೋದಿಲ್ಲ. ಇದ್ದಕ್ಕಿದ್ದಾಗ MSc ಒಂದೇ ಕೋರ್ಸ್ ಬಿಟ್ಟರೆ ಏನಾಗುತ್ತೆ ಅವನಿಗೆ? ಯಾರೂ ಓದ್ಲಿಕ್ಕಾಗಲ್ಲ. ಫಸ್ಟಿಂದ ಹೋಗ್ಬೇಕು. ನಮ್ಮಲ್ಲಿ ಏನಾಗಿದೆ ಇವತ್ತು ಹೇಳಿದರೆ ಸುಧಾ ಇಲ್ಲವರ ನಿಲ್ಲು. ಎಲ್ಲರೂ ನಿಲ್ಲೇ ಜಾಸ್ತಿ ಆಯ್ತು. ಕರಿ ಬರ್ತಾ ಹೊರತು ಏನಾಯ್ತದೆ ಈಗ? ನಿಲ್ಲಾಗಿದೆ ಹೊರತು ಉಳಿದವ್ರು ಏನು ಹರಿಸರು ಓದ್ತು ಜ್ಞಾನ ಕೂಗೋದು ಗೊತ್ತೇ ಹೊರತು ಬಿಡೋದು ಗೊತ್ತೇ ಇರೋದು. ಅದರಿಂದ ಮಾಡಬಾರ್ದೆಲ್ಲ ಮಾಡ್ತಿರ್ತಾರೆ. ದೃಷ್ಟ್ವಾ ಸಚೇತನ ಗಣಾನ್ ಜಠರೇ ಶಯಾನಾನ್ ಆನಂದ ಮಾತ್ರ ಬುಭುಷಃ ಶ್ರುತಿ ವಿಪ್ರ ಮುಕ್ತಾನ್ ಧ್ಯಾನಂ ಗತಾನ್ ಶ್ರುತಿಗತಾಂಶ್ಚ ಸುಷುಪ್ತಿ ಸಂಸ್ಥಾನ್ ಬ್ರಹ್ಮಾದಿಕಾನ್ ಕಲಿಪರಾನ್ ಮನುಜಾನ್ ತಥೈಚ್ಛತೆ.
ಈಗ ಜಠರೇ ನಿಧಾಯ ಏನು ಇಟ್ಕೊಂಡ ಅಂತ ಹೇಳ್ತಾರೆ ಫುಲ್ ಡೀಟೇಲ್ಸಿಗೆ. ಅಖಿಲಂ ಅಂದರೆ ಯಾವ್ಯಾವುದು? ಚೇತನಗಣಾನ್ ಜಠರೇ ಶಯಾನಾನ್. ಅಲ್ಲಿ ಜಡ ಚೇತನ ಎಲ್ಲ ಒಳಗೆ ಇರೋದು, ಜಡದ್ದೇನು ಮಾಡೋ ನೆಸಿಟಿ ಇಲ್ಲ, ಯಾಕೆಂದರೆ ಒಂದೇ ಟೈಪ್ ಜಡ ಇರೋದು. ಇದಾದರೆ ಚೇತನಗಣಾನ್ ಜಠರೇ ಶಯಾನಾನ್. ಪರಮಾತ್ಮನ ಉದರದಲ್ಲಿ ಎಲ್ಲ ಏನಾಗಿದ್ದಾರೋ ಅವರು ಮಲ್ಕೋಬಿಟ್ಟಿದ್ದಾರೆ. ಆನಂದ ಮಾತ್ರ ಬಪುಷಃ ಶ್ರುತಿ ವಿಪ್ರಮುಕ್ತಾನ್. ಒಂದು ಗುಂಪಿದೆ ಶ್ರುತಿ ವಿಪ್ರಮುಕ್ತಾನ್, ಸಂಸಾರದ ಬಿಡುಗಡೆ ಹೊಂದಿದವರು. ಅವ್ರು ಹೇಗಿದ್ದಾರೆ? ಆನಂದ ಮಾತ್ರ ಬಪುಷಃ, ಬರೀ ಆನಂದ ಅವರಲ್ಲಿರೋದು. ಆ ಕಾಲಕ್ಕೂ ಏನಿದೆ ಅವರಿಗೆ? ಆನಂದ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಅದು ಪ್ರಳಯ ಕಾಲದಲ್ಲೂ ಕೂಡ ಮುಕ್ತರಿಗೆ ಆನಂದ ಇದೆ. ಯಾಕೆ? ಇದು ಅಫೆಕ್ಟ್ ಆಗೋದಿಲ್ಲ ಅವರಿಗೆ. ಈ ಕಾಲ ಯಾವುದೋ ಅವ್ರು ಅಫೆಕ್ಟ್ ಮಾಡೋದಿಲ್ಲ ಅವರನ್ನು, ಒಂದೇ ರೀತಿಯಾಗಿರ್ತಾರೆ. ಆದ್ದರಿಂದ ಶ್ರುತಿ ವಿಪ್ರಮುಕ್ತಾನ್. ವ್ಯತ್ಯಾಸ ದೇವರು ಹೊರಗಿದ್ದು ಸ್ವತಂತ್ರನ ಕಾಣುತ್ತಾನೆ, ಅವ್ರು ಒಳಗಿದ್ದಾರೆ ಅಷ್ಟೇ. ಮುಂದೆ ಉಳಿದೊತ್ತಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡಿರ್ಬೋದು ಬೇಕಾದ್ರೆ ಮುಕ್ತರು. ಆಗ ಮಾತ್ರ ಎಲ್ಲಿರ್ತಾರೆ ಅವರು? ಒಳಗೆ ಮನೆಯೊಳಗೆ. ಮಧ್ಯಾಹ್ನ ಓಡಾಡಿರ್ತಾರೆ, ರಾತ್ರಿ ಮನೆಯೊಳಗಿರ್ತಾರೆ. ಮನೆಯೊಳಗೆ ಕೂಡ ಹೇಗಿರ್ತಾನೆ? ಸುಖವಾಗಿರ್ತಾನಲ್ಲ, ಹಾಗಿದ್ದಾರೆ ಅಷ್ಟೇ. ಏನು ಹೊರಗಡೆ ಇವರು ಲೈಟ್ ಇಲ್ಲ, ದೀಪ ಹೋಗಿದೆ, ರಾತ್ರಿ ಬೇರೆ, ಯಾವ ಆಫೀಸು ತೆಗೆದಿಲ್ಲ. ಅದು ಮಾತ್ರ ಏನಾಗಿಲ್ಲ ಇವನಿಗೆ, ಇನ್ನು ಆನಂದಕ್ಕೆ ಏನೂ ಅಫೆಕ್ಟ್ ಆಗಿಲ್ಲ. ಆ ರೀತಿಯಲ್ಲಿ ಮುಕ್ತರಿರ್ತಾರೆ. ಇದು ಒಂದು ಗುಂಪು. ಧ್ಯಾನಂಗತಾನ್ ಶ್ರುತಿಗತಾಂಶ ಸುಷುಪ್ತಿ ಸಂಸ್ಥಾನ್ ಬ್ರಹ್ಮಾದಿಕಾನ್ ಕಲಿಪರಾನ್ ಮನುಜಾನ್ ತಥೈಚ್ಛತೆ. ಇನ್ನು ಬರೋರಲ್ಲಿ ಮೂರು ಗುಂಪಿನವರು ಇದ್ದಾರೆ. ಬ್ರಹ್ಮಾದಿ ಸಾತ್ವಿಕರು, ಕಲಿಪರಾನ್ ತಾಮಸರು, ಮನುಜಾನ್ ನಿತ್ಯ ಸಂಸಾರಿಗಳು. ಮೂರು ಗುಂಪಿನವರು ಇದ್ದಾರೆ. ಅವರೆಲ್ಲ ಹೇಗಿದ್ದಾರೆ ಅಂದರೆ ಧ್ಯಾನಂಗತಾನ್. ಬ್ರಹ್ಮಾದಿಗಳೆಲ್ಲ ಹೇಗಿದ್ದಾರೆ? ಧ್ಯಾನ ಮಾಡ್ಕೊಂಡಿದ್ದು ಬಿಟ್ಟಿದ್ದಾರೆ. ಬ್ರಹ್ಮಾದಿಗಳಿಗೆ ರುಜುಗಳಿಗೆ ಸ್ವಲ್ಪ ಪ್ರಳಯ ಕಾಲದಲ್ಲೂ ಏನಿಲ್ಲ, ಮೂರ್ಛೆ ನಿದ್ರೆ ಯಾವುದೂ ಇಲ್ಲ. ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ ಹಾಗಿದ್ದಾರೆ. ಆಮೇಲೆ ಶ್ರುತಿಗತಾನ್. ಈ ಮನುಜರು ಅಂದರೆ ಇವರಿದ್ದಾರಲ್ಲ ರಾಜಸರು, ಅವ್ರು ಹೇಗಿದ್ದಾರೆ? ಶ್ರುತಿಗತಾನ್ ಅಂದರೆ ಸುಖ ದುಃಖ ಎರಡನ್ನೂ ಆಗಲೂ ಒಟ್ಟಿಗೆ ಅನುಭವಿಸ್ತಾ ಇದ್ದಾರೆ ಅವರು. ಆ ಸ್ವರೂಪ ಇರೋದೇ ಹಾಗೆ ಅವರಿಗೆ, ಎಲ್ಲ ಕಾಲಕ್ಕೂ ಮಿಕ್ಸೆಡ್ಡಾಗಿ ಅನುಭವಿಸೋದು ಅವರು. ಸುಷುಪ್ತಿ ಸಂಸ್ಥಾನ್. ಟೋಟಲ್ ನಿದ್ರೆ ಇದ್ದಾಗ ಯಾರಿದ್ದಾರೆ? ತಾಮಸರಿದ್ದಾರೆ. ಜೀವ ಸ್ವರೂಪ ಸೂಕ್ಷ್ಮ, ಜೀವ ಇರೋದೇ ಸೂಕ್ಷ್ಮ ಸ್ವರೂಪ. ಅವನು ಈ ಸೃಷ್ಟಿ ಬಂದಾಗಲಷ್ಟೇ ಅವನಿಗೆ ಸ್ಥೂಲ ರೂಪ ಬರೋದು, ಮೊದಲಿರೋದಿಲ್ಲ. ಬ್ರಹ್ಮಾದಿಕಾನ್ ಕಲಿಪರಾನ್ ಮನುಜಾನ್ ತಥೈಚ್ಛತೆ. ಹೀಗೆ ಜೀವತ್ರೈವಿಧ್ಯ ಬಂತು ಮತ್ತೆ ಅಲ್ಲಿ. ಜೀವತ್ರೈವಿಧ್ಯ ಸಂಸಾರದಲ್ಲಿ ಯಾಕೆ ಹೇಳಲಿಲ್ಲ ಮುಕ್ತಿಯಲ್ಲಿ ಅಂದರೆ, ಮುಕ್ತಿಯಲ್ಲಿ ಯಾರಿಲ್ಲ, ಬರೀ ಮುಕ್ತರಷ್ಟೇ ಇರೋದು. ಇನ್ನು ಅಂಧತಮಸ್ ಆಪೋಸಿಟ್ ಅದು. ಇದಕ್ಕೇನು ಹೇಳ್ತಾರೋ ಅದಕ್ಕೆ ಆಪೋಸಿಟ್ ತಿಳ್ಕೊಂಡ್ರೆ ಆಯಿತು. ಧ್ಯಾನಂಗತಾನ್ ಶ್ರುತಿಗತಾಂಶ ಸುಷುಪ್ತಿ ಸಂಸ್ಥಾನ್ ಬ್ರಹ್ಮಾದಿಕಾನ್ ಕಲಿಪರಾನ್ ಮನುಜಾನ್ ತಥೈಚ್ಛತೆ. ಸೃಷ್ಟೇಹಿ ಚೇತರ ಗಣಾನ್. ಇಲ್ಲಿ ಸ್ವಾರಸ್ಯ ಏನು ಗೊತ್ತಾ? ನಮ್ಮ ಹೊಟ್ಟೆಯಲ್ಲರೂ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ಹೊಟ್ಟೆಯಲ್ಲಿರೋ ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸೋದಿಲ್ಲ. ದೇವರಿಗೇನಾಗಿದೆ? ಹೊಟ್ಟೆಯಲ್ಲಿರೋದು ಕಾಣುತ್ತೆ, ಹೊರಗಿರೋದು ಕಾಣುತ್ತೆ. ಯಾತಕ್ಕೆ? ಒಳಗವರೆಗೂ ತಾನೇ ಇದ್ದಾರೆ. ಮತ್ತೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇದು ಸ್ವಾರಸ್ಯ. ಅಂದರೆ ಒಳಗಿಟ್ಟದನ್ನು ವಾದಿರಾಜರ ಬಗ್ಗೆ ಪುರಂದರ ಕಥೆ ಹೇಳ್ತಾರೆ. ಇದ್ದಕ್ಕಿದ್ದಾಗ ಏನು ಮಾಡಿದ್ರು, ಒಂದು ಸಾಧನೆ ದ್ವಾದಶಿ ದಿವಸ ಎಲ್ಲ ಕಾಣಿದ್ರು. ತಕ್ಷಣ ಬನ್ನಿ ತೀರ್ಥಕರ ವಾದಿರಾಜರು ಬಂದುಬಿಟ್ರು. ವಾದಿರಾಜರು ಕರೆದ್ರು ಕಥೆ ಅವೆಲ್ಲ ಹೇಳ್ತಿರೋದು. ತಕ್ಷಣ ಅವ್ರು ತೀರ್ಥ ತೊಗೊಂಡ್ಬಿಟ್ರು, ಊಟ ಕೂತೋಗ್ಬಿಟ್ರು. ಗುರುಗಳನ್ನ ಕಾಯಿಸಬಾರ್ದು ಅಂತೇಳಿ. ಒಬ್ಬ ಶಿಷ್ಯರು ಇದೇ ಕೆಲಸ, ಕೆಲವರಿಗೆ ಬೇರೆ ಕೆಲಸ ಇರೋದಿಲ್ಲ. ಇನ್ನೊಬ್ರು ಏನು ಮಾಡ್ತಾರೆ ನೋಡ್ತಿರ್ತಾರೆ. ತಾವೇನು ಮಾಡ್ತಾರೆ? ಇಲ್ಲೇ ಇಲ್ಲ. ವಾದಿರಾಜರ ಬಗ್ಗೆ ಭಾರಿ ಆತ್ಮೀಯತೆ ಇತ್ತು ಅವರಿಗೆ. ಸಿಕ್ಕಾಕೊಂಡ್ರಿ ಒಂದು ಸ್ನಾನ ಕೂಡ ಮಾಡಿಲ್ಲ ಅವರು. ಸ್ನಾನ ಯಾವ ತೀರ್ಥ ಊಟ ಕೂತ್ಬಿಟ್ಟಿದ್ದಾರೆ, ವ್ಯಾಸರಾಜರ ಗಮನಕ್ಕೆ ತರಬೇಕು ಅಂತ ಹೇಳಿ ತಂದುಬಿಟ್ರು. ನೋಡಿದರೆ ನಮ್ಮ ಶಿಷ್ಯರು ಹೀಗಿದ್ದಾರೆ ಅಂತ. ಹೌದೇನು ಸರ್? ಆಯಿತು, ನೋಡ್ಕೊಂಬನ್ನಿ, ಕರ್ಕೊಂಬನ್ನಿ, ಇವಾಗ ಕಳಿಸಿ. ಹುಡ್ಕೋತವ್ರಿಗೆ ಸೀದಾ ನದಿಗೆ ಹೋದರು. ಎಲ್ಲ ಫಸ್ಟ್ ಎಲ್ಲ ತೆಗೆದಿಟ್ರು. ಅದು ಏನು ತಿಂದೆ ಎಲ್ಲ ಸಪ್ರೇಟ್ ಮತ್ತೆ. ಆಗ ಅದು ಅಖಿಲ ಜಠರೇ ನಿಧಾಯವಂತಲ್ಲ. ನಮ್ಮ ಜಠರಕ್ಕೆ ಹೋದ್ಮೇಲೆ ಕಥೆ ಮುಗೀತೇನು ಆಗೋದಿಲ್ಲ. ಅದು ಬಾಯಲ್ಲಿ ಹೋದರೆ ಕಥೆ ಮುಗೀತು. ಅದೆಲ್ಲ ಸಪ್ರೇಟ್ ತೆಗೆದಿಟ್ಟಿದ್ದಾರೆ. ಹೇಗಿದೆ? ಬಿಸಿ ಬಿಸಿಯಾಗಿದ್ದರೆ ಸಾರು ಹೇಗೆ ಹೋಗಿ ಹಾಕ್ತಾರೆ ಪ್ರತಿಯೊಂದು ಕೂಡ. ಎಲ್ಲ ಇಟ್ಟು ಸ್ನಾನ ಆನ್ಯಕ್ಕೆ ಎಲ್ಲ ಮುಗಿಸಿ ನೈವೇದ್ಯ ಮಾಡಿ ಮತ್ತೆ ತಿಂದರು ಅಂತ ಹೇಳ್ತಾರೆ. ಈ ಕಥೆ ಆಗಿರ್ಬೋದು. ಆದರೆ ಈ ಪಾಯಿಂಟ್ ಏನಿದೆ ಅಂದರೆ, ಅವ್ರಿಗೇನು ಗೊತ್ತಿತ್ತು? ಶ್ರೀಪಾದರ ಬಗ್ಗೆ ಹಾಗೆ ಹೇಳ್ತಾರೆ. ವ್ಯಾಸರಾದರೆ ಬರೀತಾರೆ, ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಹೇಳಬೇಕಾದ್ರೆ ದಿವಸಕ್ಕೆ ಅವರಿಗೆ 64 ವೆರೈಟಿ ಎಲ್ಲ ಮುಂಜಾನೆ ಷಷ್ಠಿ ಶಾಖ 60 ಅಡಿಗೆ ಆಗ್ತಿತ್ತು ಅವ್ರಿಗೆ. ಅದು ಏನು ಭಾರಿ ಎಂಜಾಯ್ ಮಾಡ್ತಾರೆ, ಸ್ವಾಮಿಗಳಾಗಿ ಭಾರಿ ಸಿಕ್ಕಾಪಟ್ಟೆ ಬೆರೀತಿದ್ದಾರೆ ಅಂತೇಳಿ ಅನ್ಕೋತಿದ್ರು. ಆಗ ತೋರಿಸಿದ್ರು ಒಂದು ಸಲ, ನೋಡಿ ಏನು ಮಾಡ್ತಾರೆ ಅಂತ. ಇದನ್ನು ವ್ಯಾಸರಾದರು ನಮಗೆ ವಾದಿರಾಜರ ಬಗ್ಗೆ ಅವ್ರು ಚರಿತ್ರೆ ಇರ್ತೈತೆ. ವ್ಯಾಸರಾಜ ದಾಖಲೆ ಮಾಡ್ತಾರೆ. ತಿಂದ ಪದಾರ್ಥ ಹಾಗೆ ತೆಗೆದಿಟ್ರು ಅಂತ ಹೇಳ್ತಾರೆ. ಹಾಗೆ ತೆಗೆದು ನಾವು ಭಾರಿ ಆಶ್ಚರ್ಯ ಆಗೋಯ್ತು. ಅಂದರೆ ಅವ್ರು ಯಾತಕ್ಕೆ ತಿಂತಿದ್ದಿಲ್ಲ, ಅದೆಲ್ಲ ಕೂಡ ಖುಷಿಗೆ ತಿಂತಿದ್ದಿಲ್ಲ. ದೇವರ ವೈಭವ ಅದು. ದೇವರಿಗೆ ಅಷ್ಟು ನೈವೇದ್ಯ ಮಾಡಬೇಕು ಅಷ್ಟೇ ಹೊರತು ದೇವರಿಗೆ ನಾವು ನಮ್ಮ ಲೆವೆಲ್ಲ ಕಡಿಮೆ ಮಾಡ್ಕೋಬಾರ್ದು.
ಅಂತ ಅವರು ಬಿಂಬರಿಗೆ ಪರಮಾತ್ಮನ ಅರ್ಪಣೆ ಮಾಡೋಕ್ಕೆ ತಿಂತಿದ್ರೆ ಹೊರತು ಟೇಸ್ಟ್ಗೋಸ್ಕರ ತಿಂತಿದ್ದಿಲ್ಲ ಅಂತ ಆಗ ಗೊತ್ತಾಯ್ತು. ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತ ಹೇಳ್ತಾರೆ. ಇವೆಲ್ಲ ಏನು ತೋರಿಸ್ತಾ ಇದೆ? ಉಳಿದು ನಾವು ಹಾಗೆ ಮಾಡ್ಬೋದು, ತೆಗಿಲಕ್ಕೆ ಬರೋದಾದ್ರೆ ಮಾಡ್ಬೋದು, ಅವಶ್ಯ ಮಾಡೋದು ಬರುತ್ತಾ ಇವರಿಗೆ? ಸರಿ, ತಿನ್ನಕ್ಕೂ ಬರೋದಿಲ್ಲ, ತೆಗಿಲಕ್ಕೆ ಯಾರು ಬರುತ್ತೆ? ಗುರ್ಯಾಂತ ಇಚ್ಛತೆ ಸೃಷ್ಟೇ ಹಿಚೇತರ ಗಣಾನ್. ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಪಾಠ. ಇಲ್ಲಿ ಎರಡು ನೆನ್ಪಿಟ್ಕೊಳ್ಳಿ, ಪ್ರಶ್ನೆಗಳು ಯಾವಾಗಲೂ ಅಲೋಡ್, ಆದರೆ ಅದಕ್ಕೆ ರಿಲೆವೆಂಟ್ ಆಗಿರಲಿ. ಬೇರೆ ಪ್ರಶ್ನೆ ತೆಗೆದುಬಿಟ್ಟು ಮುಗಿಯೋದಿಲ್ಲ, ಅದು ಇದು ಮುಂದಕ್ಕೆ ಹೋಗೋದಿಲ್ಲ. ದೂರ ಕೇಳೋರಿಗೆ ಫಜಿತಾ ಇಲ್ಲ. ಡೈರೆಕ್ಟ್ ಇದ್ದಷ್ಟು ಅವ್ರಿಗೆ ಉಪಯೋಗನೂ ಆಗುತ್ತೆ. ಡೈರೆಕ್ಟ್ ಕೇಳಿದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಕೇಳೋಕ್ಕೆ ಬರೋದಿಲ್ಲ. ಇದು ಕೇಳಿದಾಗ ಅವ್ರು ನಮ್ಮ ಪ್ರಶ್ನೆ ಕೇಳಿದ್ರೆ ಖುಷಿ ಆಗಿಬಿಡೋದು. ಆದರೆ ಡಿಬೇಟ್ ಆದರೆ ಫಜಿತಾ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಎಷ್ಟೋ ಜನ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ನಾವು ಮಾಡಿ ಇದನ್ನ ಕೇಳ್ತಾ ಇರ್ತೀವಿ, ಡಿಬೇಟ್ ಆಗಿಬಿಡುತ್ತೆ, ನಮಗೆ ಅರ್ಥ ಆಗಲ್ಲ ಅಂತ. ಅದು ಇನ್ನೊಂದು ಸಮಸ್ಯೆ ಇದೆ, ನಿಮ್ಮ ಪ್ರಶ್ನೆ ಅವ್ರಿಗೆ ಕೇಳಲ್ಲ, ಗೊತ್ತಾಯ್ತಾ? ಬರೀ ಇಷ್ಟದೇ ಕೇಳಿದ್ರೆ ಗ್ಯಾಪ್ ಬಿದ್ದುಬಿಡುತ್ತೆ, ಅಷ್ಟೊತ್ತು ಗ್ಯಾಪ್ ಕಾಣಿಸುತ್ತೆ. ಆದ್ದರಿಂದ ಅವರಿಗೆ ಫಾಲೋ ಮಾಡೋಕ್ಕಾಗೋದೇ ಇಲ್ಲ.